ರೈತರ ತಲೆಬುರುಡೆ ಚಳವಳಿ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಈ ಒಂದು ವಿಚಾರ ಚರ್ಚೆಯನ್ನು ಕೈಗೆತ್ತಿಕೊಳ್ತೀನಿ. ಇವತ್ತು ಒಂದು ಪ್ರಮುಖವಾದ ವಿಚಾರ ಇವತ್ತು ಎರಡೂ ಸದನಗಳಲ್ಲಿ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿದೆ. ಅಂದರೆ ಮಾಧ್ಯಮಗಳಿಗೆ ಅಂಕುಶ ಹಾಕಬೇಕನ್ನುವಂಥದ್ರ ಬಗ್ಗೆ ನಾನು ಚರ್ಚೆ ಇರೋದು ಬೇರೆ ವಿಚಾರ. ಒಂದು ನಾನು ಈ ಸಬ್ಜೆಕ್ಟ್ ತರಬೇಕಾಗಿತ್ತು ಇವತ್ತು, ಯಾಕಂತಂದರೆ ಇದು ರೈತರ ವಿಚಾರ ಬಹಳ ಮಹತ್ವದ್ದಾಗಿದೆ. ಒಂದು ರಾಜ್ಯದಲ್ಲಿ ಯಾವ ರೀತಿ ಭೀಕರ ಬರ ಬಂದಿದೆ, ಅಂತರ್ಜಲ ಕುಸಿದು ಹೋಗಿದೆ, ಇವತ್ತು ರೈತರು ಬೇಸತ್ತು ಯಾರು ಕೃಷಿ ಸಾಲ ಮತ್ತು ಕೃಷಿ ಬಿಕ್ಕಟ್ಟಿಗೆ ತಾಳಲಾರ್ದೇ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರ ತಲೆಬುರುಡೆಗಳನ್ನು ತೆಗೆದುಕೊಂಡು ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರ ಕಿವಿಗೆ ಹಾಕುವಂಥ, ನರೇಂದ್ರ ಮೋದಿ ಅವರ ಕಣ್ಣಿಗೆ ತೋರಿಸುವಂಥ, ಹಣಕಾಸು ಸಚಿವ ಜೇಟ್ಲಿ ಅವರ ಕಣ್ಣಿಗೆ ತೋರಿಸುವಂಥ ಪ್ರಯತ್ನವನ್ನು ತಮಿಳುನಾಡಿನ ರೈತರು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಈ ವಿಚಾರವನ್ನು ಹೆಚ್ಚು ಮಾಧ್ಯಮಗಳಲ್ಲಿ ಚರ್ಚೆಗೆ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದನ್ನು ನಾನು ಚರ್ಚೆಗೆ ತರ್ತಾ ಇದ್ದೀನಿ. ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಪಕ್ಷಾತೀತವಾಗಿ ಶಾಸಕರುಗಳು ಮಾಧ್ಯಮಗಳ ಮೇಲೆ ಕಿಡಿಕಾರಿರ್ತಕ್ಕಂಥದ್ದು ಸರಿನೂ ಇದೆ, ತಪ್ಪು ಇದೆ. ಯಾಕಂತಂದರೆ ಯಾರೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿರಬಾರ್ದು, ಮತ್ತು ಯಾರೂ ಕೂಡ ಭೂಮಿಯ ಮೇಲೆ ಭಗವಂತರಲ್ಲ. ಅದು ಮಾಧ್ಯಮದವ್ರು ಇರ್ಬೋದು, ಶಾಸಕರಿರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು. ಯಾಕಂತಂದರೆ ಎಲ್ಲವೂ ಕೂಡ ಅದರದೇ ಆದಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸತ್ಯಚಂದ್ರ ಯಾರು, ಸತ್ಯ ಹರಿಚಂದ್ರ ಯಾರು, ಯಾವ ರೀತಿ ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿ ಸರಿ ಇಲ್ಲವೋ ಹಾಗೆ ಮಾಧ್ಯಮದಲ್ಲೂ ಕೂಡ ಸರಿ ಇಲ್ಲ ಅನ್ನೋಂಥದ್ದು ಒಪ್ತಾನೆ. ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಮಾಧ್ಯಮದವರು ಯಾರನ್ನು ಬೇಕಾದರೂ ಬಳು ಮಾಡ್ಬೋದು, ಯಾರನ್ನು ಬೇಕಾದರೂ ಚುಚ್ಚಬೋದು, ಯಾರನ್ನು ಬೇಕಾದರೂ ಬೈಬೋದು, ಅದು ನಿನ್ನ ಮಾತ್ರ ಯಾರು ಪ್ರಶ್ನೆ ಮಾಡ್ಬೋದು. ಯಾಕಂತಂದರೆ ನಾವು ಪ್ರಶ್ನಾತೀತರು, ಟೀಕಾತೀತರು ಅನ್ನುವಂಥ ಅಹಂಕಾರ ಇದೆಯಲ್ಲ, ಇದು ನಿಜವಾಗಲೂ ಕೂಡ ಅಪಾಯಕಾರಿ ಅನ್ನುವಂಥದ್ದು. ಮಾಧ್ಯಮಕ್ಕೆ ಅಂಕುಶ ಹಾಕಬಾರ್ದು, ಆದರೆ ಮಾಧ್ಯಮ ನಿರಂಕುಶ ಆಗಿ ವರ್ತನೆ ಕೂಡ ಮಾಡಬಾರ್ದು. ಅದು ನಾನು ಮಾಧ್ಯಮ ಬಿಟ್ಟು ಹಳ್ಳಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳ ಜನನೇ ಮಾಧ್ಯಮದವ್ರನ್ನ ಹಿಡಿದು ಹೊಡೆಯುವಂಥ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಅಲ್ಲ. ಹಾಗಂತೇಳಿ ಮಾಧ್ಯಮದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಮಾಧ್ಯಮ ಇರೋದ್ರಿಂದ ಇವತ್ತು ಅನೇಕ ತಪ್ಪುಗಳನ್ನು ಶಾಸಕಾಂಗ ಅಧಿಕಾರಿಗಳಿರ್ಬೋದು, ಕಾರ್ಯಾಂಗ ಇರ್ಬೋದು, ಅನೇಕ ತಪ್ಪುಗಳು ಹೊರಗೆ ಬರ್ತಾ ಇದೆ. ಆ ಕಾರಣಕ್ಕಾಗಿಯೇ ಕ್ರಿಟಿಸಿಸಮ್, ಸೆಲ್ಫ್ ಕ್ರಿಟಿಸಿಸಮ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಇರಬೇಕಂತ ಹೇಳ್ತಾನೆ ನಾನು ಇವತ್ತಿನ ತಮಿಳುನಾಡಿನ ರೈತರ ವಿಚಾರವನ್ನು ಚರ್ಚೆಗೆ ತರ್ತಾ ಇದ್ದೀನಿ. ರೈತರ ತಲೆಬುರುಡೆ ಚಳವಳಿ. ಕಳೆದ 3 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ಅಂದರೆ ಅದು ಇಡೀ ದೇಶದ ಚಳುವಳಿಯ ಕೇಂದ್ರ. ಅದು ಅಲ್ಲಿ ವಿದ್ಯಾರ್ಥಿ ಚಳುವಳಿ, ಕಾರ್ಮಿಕ ಚಳುವಳಿ, ದಲಿತ ಚಳುವಳಿ, ಮಹಿಳಾ ಚಳುವಳಿ, ಯಾವುದೇ ಚಳುವಳಿಗಳು ಕೂಡ ಆ ಒಂದು ಸ್ಥಳದಲ್ಲಿ. ಇವತ್ತು ಹೆಂಗೆ ಕರ್ನಾಟಕದ ಕಬ್ಬನ್ ಪಾರ್ಕ್ ಮೊದಲೊಂದು ರೀತಿ ಚಳುವಳಿ ಕೇಂದ್ರ ಆಗಿತ್ತು, ಈಗ ಫ್ರೀಡಮ್ ಪಾರ್ಕ್ ಆಗಿದೆ. ಹಾಗೆ ದೆಹಲಿಯ ಎಲ್ಲ ಚಳುವಳಿಗಳ ಕೇಂದ್ರ ಇವತ್ತು ಜಂತರ್ ಮಂತರ್. ಅಲ್ಲಿ ತಮಿಳುನಾಡಿನ ತ್ರಿಚಿ, ತಂಜಾವೂರು ಮತ್ತು ಮಧುರೆ ಆ ಭಾಗದ ರೈತರು ಇವತ್ತು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಕರುಳು ಕಿತ್ತು ಬರುವಂಥದ್ದು. ಯಾಕಂತಂದರೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರ ಸಮಾಧಿಯನ್ನು ತೆಗೆದು ಆ ತಲೆಬುರುಡೆಗಳನ್ನು ಇವತ್ತು ರೈತರು ತೆಗೆದುಕೊಂಡು ಹೋಗಿ ಹೋರಾಟ ಮಾಡುವಂಥ ಸ್ಥಿತಿ ಬಂದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ತಲೆ ತಗ್ಗಿಸುವಂಥದ್ದು. ಕೇಂದ್ರದಲ್ಲಿ ಒಂದು ಸರ್ಕಾರ ಇದೆ, ತಮಿಳುನಾಡಲ್ಲಿ ಒಂದು ಸರ್ಕಾರ ಇದೆ, ನಮ್ಮಲ್ಲೂ ಒಂದು ಸರ್ಕಾರ ಇದೆ, ಕೇಂದ್ರದಲ್ಲಿ ಒಂದು ಸರ್ಕಾರ ಇದೆ. ಎರಡೂ ಸರ್ಕಾರಗಳು ಯಾವ ರೀತಿಯಾಗಿ ಕೃಷಿ ಮತ್ತು ರೈತರನ್ನು ಒಂದು ರೀತಿ ಆಟದ ಬೊಂಬೆ ಥರ ಮಾಡ್ಕೊಂಡಿದ್ದಾರೆ, ಅದರ ಪ್ರತಿಫಲವೇ ಇವತ್ತು ತಮಿಳುನಾಡಿನ ರೈತರು ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ನಿಜವಾಗಲೂ ಕೂಡ ಕೇಂದ್ರ ಸರ್ಕಾರ ಈ ರೈತರ ಅಂದರೆ ಇಡೀ ದಕ್ಷಿಣ ಭಾರತದ ಏನೋ ಒಂದು ಭೀಕರ ಬರಗಾಲಕ್ಕೆ ತುತ್ತಾಗಿದೆ, ಈ ರೈತರ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸುತ್ತಾ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತೊಂದು ಕೇಂದ್ರ ಸರ್ಕಾರ. ಇವತ್ತು ನಾನು ವಿಶೇಷವಾಗಿ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಗಂಜಲಗೂಡುವನ್ನು ನೇರವಾಗಿ ಆ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಏನಿದೆ ನಿಜವಾದಂಥ ಹೋರಾಟ ಏನು, ಅದರ ಬೇಡಿಕೆಗಳೇನು, ಇದು ದೇಶವನ್ನು ಕಣ್ತರಿಸುವಂಥ ಹೋರಾಟ ಅಂತ ನಾನಾದರೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಪ್ರತಿನಿಧಿ ಅಲ್ಲಿಯ ಚಿತ್ರಣವನ್ನು ಬಿಡಿಸಿದರೆ ಒಂದ್ಸಲ ನೋಡ್ಕೊಂಬರೋಣ. ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ವಿಭಿನ್ನವಾದ ಪ್ರತಿಭಟನೆಯನ್ನು ತಮಿಳುನಾಡು ರೈತರು ಮಾಡ್ತಿರುವಂತಹದ್ದು. ತಮಿಳುನಾಡು ರೈತರ ಒತ್ತಾಯ ಇಷ್ಟೇ, ಅಂದರೆ ತಾನು ಬೆಳೆದಿರುವಂತಹ ಬೆಳೆಗೆ ಒಂದು ಸೂಕ್ತವಾದ ಬೆಲೆ ಬೇಕು, ಅದ್ರ ಜೊತೆಗೆ ಏನು 32 ತಾಲೂಕುಗಳು ಬರದಿಂದ ನಲುಗಿ ಹೋಗಿವೆ, ಅಲ್ಲಿಗೆ ನೀರಿನ ವ್ಯವಸ್ಥೆಯನ್ನು, ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು. ಅಂದರೆ ಉತ್ತರದ ನದಿಗಳನ್ನು ದಕ್ಷಿಣಕ್ಕೆ ಜೋಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ಒಂದು ಒತ್ತಾಸೆಯನ್ನು ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂತಹದ್ದು ನೋಡ್ತಿರ್ಬೋದು ನೀವು. ಒಂದು ವಿಭಿನ್ನ ರೀತಿಯಾದಂಥ ಪ್ರತಿಭಟನೆಯನ್ನು ತಮಿಳುನಾಡು ರೈತರು ಮಾಡ್ತಿದ್ದಾರೆ. ಅಂದರೆ ಮನುಷ್ಯನ ತಲೆಯ ಬುರುಡೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಿರುವಂತಹದ್ದು. ಈ ಎಲ್ಲ ಬುರುಡೆಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡ ರೈತನ ತಲೆ ಬುರುಡೆಗಳು ಅನ್ನುವಂತಹದ್ದು. ಅಂದರೆ ತಮಿಳುನಾಡಿನಲ್ಲಿ ಈ ವರ್ಷ ಅಂದರೆ 2017ರಲ್ಲಿ ಒಂದು ವರ್ಷದ ಅವಧಿಯಲ್ಲಿ 400 ರೈತರು ಸೂಸೈಡನ್ನು ಮಾಡ್ಕೊಂಡಿರುವಂತಹದ್ದು. ಆ ರೈತರ ತಲೆ ಬುರುಡೆಗಳನ್ನು ರೈತರು ಇಲ್ಲಿ ತಂದಿಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿರುವಂತಹದ್ದು. ಕೇಂದ್ರ ಸರ್ಕಾರದ
ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲ ಸರ್ಕಾರಗಳು ಕೂಡ ರೈತನನ್ನ ಮರೆತಿವೆ. ರೈತರಿಗೋಸ್ಕರ ಸರ್ಕಾರಗಳು ಕಣ್ತೆರಿಬೇಕಾಗುತ್ತೆ, ಸಾಲ ಮನ್ನಾವನ್ನ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಉತ್ತರದ ನದಿಗಳನ್ನು ದಕ್ಷಿಣಕ್ಕೆ ಜೋಡಿಸಬೇಕು, ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸಬೇಕು, ರೈತ ಬೆಳೆದ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು, ಆತ ಬೆಳೆದ ಬೆಲೆಗೆ ಒಂದು ನಿರ್ದಿಷ್ಟವಂತಹ ಒಂದು ಬೆಲೆ ಸಿಗಬೇಕು ಅನ್ನುವಂತಹ ಒತ್ತಾಯವನ್ನ ಇಲ್ಲಿನ ರೈತರು ಮಾಡ್ತಿರುವಂತಹದ್ದು. ಅವರ ಬೇಡಿಕೆಗಳಿಷ್ಟೇ. ಅಂದ್ರೆ ಈ ಕೇಂದ್ರ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡಬೇಕಾಗುತ್ತೆ. ಅಂದರೆ ಇದುವರೆಗೂ ಅರುಣ್ ಜೇಟ್ಲಿ ಅವರು ಹೇಳ್ತಿದ್ರು, ನಾವು ದೇಶದ ರೈತರ ಸಹಾಯಕ್ಕೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಿದ್ರು. ಆದರೆ ಇದುವರೆಗೂ ಕೂಡ ಯಾರು ಕೇಂದ್ರದ ಯಾವುದೇ ಸಚಿವರುಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಮುಖ್ಯವಾಗಿ ತಮಿಳುನಾಡು ರೈತರು ಹೇಳ್ತಿರುವಂಥದ್ದು ಅಂದರೆ, ನೀವು ಸಾಲ ತೀರ್ಸಕ್ಕಾಗದಿದ್ರೆ ನೀವು ಬಟ್ಟೆಗಳನ್ನು ಯಾಕೆ ಹಾಕ್ಕೊಳ್ತೀರಿ ಅನ್ನುವಂಥದ್ದನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಬಂದು ಮನೆಯಲ್ಲಿ ಕೇಳ್ತಾರೆ ಅನ್ನುವಂತಹ ಸ್ಥಿತಿ ತಮಿಳುನಾಡು ರೈತರಿಗೆ ಬಂದೊದಗಿದೆ. ಇದು ತಮಿಳುನಾಡು ರೈತರ ಸಮಸ್ಯೆ ಒಂದಲ್ಲ, ಇದು ಇಡೀ ದೇಶದ ರೈತರ ಸಮಸ್ಯೆ ಇದೇ ಆಗಿದೆ. ಎಲ್ಲ ಅಂದರೆ ಇವರು ಪ್ರತಿಭಟನೆ ಮಾಡ್ತಿರುವಂತಹ ವಿಧಾನವೇ ಅತ್ಯಂತ ಒಂಥರ ಮನಸ್ಸು ಕಿವುಚಿ ಬರುತ್ತೆ. ಅಂದರೆ ಸತ್ತ ರೈತರ ತಲೆಬುರುಡೆಗಳನ್ನು ಇಟ್ಕೊಂಡು ದೇಶದ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸತ್ತ ರೈತರ ತಲೆಬುರುಡೆಗಳು ಕೂಡ ಇಲ್ಲಿ ದೇಶದ ರಾಜಧಾನಿಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಅಂದರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ರೈತರ ಬೇಡಿಕೆಗಳೇನಿವೆ ಅವನ್ನ ಫುಲ್ಫಿಲ್ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಪಡಬೇಕಾಗಿದೆ ಅನ್ನುವಂತಹದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಹರೀಶ್ ಕಂಜಲ್ಗೋಡು, ಸುದ್ದಿ ಟಿವಿ, ನವದೆಹಲಿ. ನೋಡಿದ್ರೆ ರೈತರ ಸ್ಥಿತಿ ಹೇಗಿದೆ. ತಮಿಳುನಾಡಿನ ರೈತರು ಬೇರೆ ಏನಲ್ಲ, ನಮ್ಮ ರೈತರು ಬೇರೆ ಅಲ್ಲ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕೇರಳ. ಸೊ ತಮಿಳುನಾಡಲ್ಲಿ ಕಳೆದ 144 ವರ್ಷಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಶತಮಾನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಭೀಕರ ಬಂದಿರತಕ್ಕಂಥದ್ದು. ಯಾವತ್ತೂ ಕೂಡ ಕೇರಳದಲ್ಲಿ ಕೆರೆಗಳು ಬತ್ತಿರಲಿಲ್ಲ, ಬರಗಾಲ ಅನ್ನುವಂಥದ್ದು ಅವರಿಗೆ ಅನುಭವಕ್ಕೆ ಬರ್ತಿರಲಿಲ್ಲ. ಇದೇ ಮೊದಲ ಬಾರಿಗೆ ಅಲ್ಲಿ ಭೀಕರ ಬರ ಎದುರಾಗಿದೆ. ಅಂದರೆ ಇಡೀ ದಕ್ಷಿಣ ಭಾರತ, ಮಹಾರಾಷ್ಟ್ರ, ವಿದರ್ಭದಿಂದ ಕೇರಳದ ಕನ್ಯಾಕುಮಾರಿ ಇವರೆಗೂ ಕೂಡ ಈ ಒಂದು ಭೀಕರದ ನೃತ್ಯ ಇದೆಯಲ್ಲ, ಆ ಒಂದು ಕರಾಳ ಛಾಯೆ ಇದೆಯಲ್ಲ, ಅದನ್ನು ಸರಿ ಮಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಕೂತು ಪರಿಹಾರವನ್ನು ರೂಪಿಸಬೇಕಾಗತ್ತೆ. ಕೇವಲ ತಾತ್ಕಾಲಿಕ ಪರಿಹಾರ ಆದ್ರಾಗಲ್ಲ, ಶಾಶ್ವತ ಪರಿಹಾರಗಳ ಕಡೆ ಗಮನ ಕೊಡಬೇಕಾಗತ್ತೆ. ಈ ಮಧ್ಯೆ ತಮಿಳುನಾಡಿನ ಏನು ಹೋರಾಟ ನಡೆಸಿರ್ತಕ್ಕಂಥ ರೈತರು ಕೂಡ ಮಾತನಾಡಿದರೆ ಏನು ಮಾತಾಡಿದ್ರೆ ಬನ್ನೋಣ. Sir, heavy drought in Tamil Nadu, sir. Already the Tamil Nadu government gave a requisition to the central government 70 days back regarding the drought, and they demanded 40,000 crores, sir. For the past 70 days, they have not taken any steps. Last year, we came and met the finance minister Arun Jaitley. We told heavy droughts in Tamil Nadu, sir. We are not cultivating. We are unable to repay the money borrowed from the bank, sir. Bank authority are harassing us, sir. They are putting us to commit suicide, sir. You take necessary action, sir. Otherwise, we will commit suicide, sir. Last year said, "We don't worry, I will help you." In this manner, Arun Jaitley told. We went to Tamil Nadu. Then the bank official came to the house of the farmers. Why you are wearing shirt? Why you are wearing dhoti? Your wife why is wearing sari, dhoti? Are you ashamed of it? Ashamed of it? If you don't want to pay the loan, I will action your house. I will action your land. Then the farmers, due to the abutment of the bank manager, commit suicide, sir. 400 farmers commit suicide in Tamil Nadu. ಎಸ್, ತಮಿಳುನಾಡಿನ ರೈತ ಯಾವ ರೀತಿ ಸುಲಲಿತವಾಗಿ ಇಂಗ್ಲೀಷನ್ನು ಮಾತಾಡ್ತಾನೆ. ನಾನು ಇಂಗ್ಲೀಷ್ ಮಾತಾಡೋ ರೈತರು ಬೇಕಾಗಿರೋದು ನಮ್ಮ ದೇಶಕ್ಕೆ, ಒಳ್ಳೆ ಹಿಂದಿ ಮಾತಾಡೋ ರೈತರು ಬೇಕು. ರೈತ ಅಂದ ತಕ್ಷಣವೇ ಒಂದು ರೀತಿ 4ನೇ ದರ್ಜೆಯ ಏನಕ್ಕೂ ಬಾರದನ್ನಂಥ ಈ ರೀತಿಯ ಒಂದು ಉಪೇಕ್ಷೆ ಇದೆಯಲ್ಲ, ಅದು ಖಂಡಿಸ್ಬೇಕಾಗತ್ತೆ. ಯಾಕಂದರೆ ಒಬ್ಬ ರೈತ ಭಾಳ ಬುದ್ಧಿವಂತನಾಗಿರ್ತಾನೆ, ಆತ ನಿಜವಾದಂಥ ಕೃಷಿ ಮಾಡ್ತಾನೆ, ತನ್ನೆಲ್ಲ ಜ್ಞಾನವನ್ನು ಕೂಡ ಸಂಪಾದನೆ ಮಾಡ್ಕೊಂಡಿರ್ತಾನೆ. ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ಒಬ್ಬ ತಮಿಳುನಾಡಿನ ರೈತ ಇಂಗ್ಲೀಷ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೋಡಿ ಯಾವ ರೀತಿಯಾಗಿ ನಾನು ಬರೇ ಯಾವುದ್ಯಾವುದೋ ಒಂದಷ್ಟು ಫ್ರೀಯಾಗಿ ಕೊಟ್ಟರೆ ನನ್ನ ಜೀವನ ಆಗೋದಿಲ್ಲ, ನನಗೆ ಬೇಕಾಗಿರ್ತಕ್ಕಂಥದ್ದು ಸದೃಢವಾದಂಥ ಕೃಷಿಗೆ ಬೇಕಾದಂಥ ನೀರು, ಅಂತರ್ಜಲ, ಸಾಲ ಇವೆಲ್ಲವೂ ಕೂಡ ಸಿಗಬೇಕು ಅನ್ನೋಂಥದ್ದು. ಸೊ ಇವತ್ತು ಇಡೀ ದೇಶ ಚಿತ್ರಣ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಕೃಷಿ ಬಿಕ್ಕಟ್ಟಿನಲ್ಲಿ ಸಿಕ್ಕು ಒದ್ದಾಡ್ತಾ ಇದೆ. ಇದು ಕೇವಲ ತುಟಿಯ ಮೇಲಿನ ಲಿಪ್ಸ್ಟಿಕ್ ಥರ ಏನಾದರೂ ನಾವು ಪರಿಹಾರ ಕೊಟ್ಟರೆ ಅದು ಯಾವತ್ತೂ ಕೂಡ ಬಗೆಹರೋದಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ಭಾಳಷ್ಟು ಅಂಶಗಳಿದ್ದಾವೆ. ಈ ದೇಶದಲ್ಲಿ ಸಾಲ ಎಷ್ಟಿದೆ, ಯಾವ ಬ್ಯಾಂಕಿಂದ ಎಷ್ಟು ಬರ್ತಾ ಇದೆ, ಕೃಷಿ ಸಾಲದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಪಾತ್ರ ಏನು, ಸಹಕಾರ ಬ್ಯಾಂಕ್ಗಳ ಪಾತ್ರ ಏನು, ಎಷ್ಟು ಕುಟುಂಬಗಳು ತೊಳೆದೆ, ಒಂದಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಂಬಂದ್ರೆ ಗ್ರಾಫಿಕ್ಸ್ ಪಾಯಿಂಟ್ ಇದೆ, ಒಂದ್ಸಲ ನೋಡೋಣ.
ಸಾಲ ಮನ್ನಾ, ರೈತ ಸಾಲಗಾರ ಈ ಒಂದು ಅಡಿಯಲ್ಲಿ ಬರ್ತಕ್ಕಂಥದ್ದು. ದೇಶದ ಕೃಷಿ ಸಾಲ ಅಂದಾಜು 12,60,000 ಕೋಟಿ ಇದೆ, ಎಲ್ಲ ಬ್ಯಾಂಕ್ಗಳ ಸಾಲ. ಇದರಲ್ಲಿ ವಾಣಿಜ್ಯ ಬ್ಯಾಂಕ್ಗಳಲ್ಲೇ ರೈತ ಅತಿ ಹೆಚ್ಚು ಸಾಲವನ್ನು ಪಡೆದಿದ್ದಾನೆ, ಅಲ್ಲೇ ಹೆಚ್ಚಿನ ಸಾಲಗಾರ ಆಗಿರ್ತಕ್ಕಂಥದ್ದು ದೇಶದ ರೈತ. 9,57,000 ಕೋಟಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ದೇಶದ ರೈತರು ಸಾಲವನ್ನು ಪಡೆದಿದ್ದಾರೆ. ಈ ಪೈಕಿ ರೈತರ ಬೆಳೆ ಸಾಲ 7,75,000 ಕೋಟಿ, ಅಂದರೆ ಇವತ್ತೇನು ಕ್ರಾಪ್ ಲೋನ್ ಅಂತ ಕರಿತೀವಿ ಅದೇ ಅತಿ ಹೆಚ್ಚು ಸಾಲ ಇರ್ತಕ್ಕಂಥದ್ದು ರೈತರದ್ದು. ಅವಧಿ ಸಾಲದ ಮೊತ್ತ ಅಂದರೆ ನಾವೇನು 5 ವರ್ಷ 6 ವರ್ಷ ಲೋನ್ ತೊಗೊಂಡಿರ್ತಾರಲ್ಲ, ಈ ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅನ್ನುವಂಥದ್ದು, ಅದು 4,85,000 ಕೋಟಿ ರೂಪಾಯಿ ಆಗುತ್ತೆ ಬ್ಯಾಂಕ್ಗಳ ಸಾಲ. ಕೃಷಿ ಸಾಲದ ಸುಳಿಗೆ ಸಿಲುಕಿದವರು ಈ ದೇಶದಲ್ಲಿ ಒಟ್ಟು 4,68,00,000 ರೈತ ಕುಟುಂಬ, ನಾಟ್ ರೈತರು ಕುಟುಂಬಗಳು. ಅಂದರೆ ಒಂದೊಂದು ಕುಟುಂಬದಲ್ಲಿ ಕನಿಷ್ಠ 5 ಅಂತಂದರೆ 15-20 ಕೋಟಿ ಆಗುತ್ತೆ. ಸೊ ಕೃಷಿ ಸಾಲ ಮಾಡಿದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶಕ್ಕೆ ಮೊದಲ ಸ್ಥಾನ ಇದೆ. ಕರ್ನಾಟಕ ರಾಜ್ಯದ ರೈತರು ಸಾಲದ ಲೆಕ್ಕದಲ್ಲಿ, ಅಂದರೆ ಸಾಲ ತೆಗೆದುಕೊಂಡಂಥ ಏನು ರಾಜ್ಯಗಳ ಪೈಕಿ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿದ್ದರೆ, ಇನ್ನು ಸಾಲ ತೆಗೆದುಕೊಂಡಂಥ 4ನೇ ಸ್ಥಾನದಲ್ಲಿದೆ ರಾಜಸ್ಥಾನ. ಆಂಧ್ರ ಪ್ರದೇಶ 5ನೇ ಪ್ಲೇಸಲ್ಲಿದ್ದರೆ, ಪಶ್ಚಿಮ ಬಂಗಾಳ 6ನೇ ಸ್ಥಾನದಲ್ಲಿದೆ ಸಾಲ ಪಡೆದಿರೋದರಲ್ಲಿ. ಇನ್ನು ಬಿಹಾರ್ 7ನೇ ಸ್ಥಾನದಲ್ಲಿದ್ದರೆ, ಮಧ್ಯಪ್ರದೇಶ 8ನೇ ಪ್ಲೇಸಲ್ಲಿ ಬರುತ್ತೆ. ತಮಿಳುನಾಡು 9ನೇ ಸ್ಥಾನದಲ್ಲಿದ್ದರೆ, 10ನೇ ಸ್ಥಾನದಲ್ಲಿ ಒಡಿಶಾ ಇದೆ. ಅಂದರೆ ಇವು 10 ಟಾಪ್ 10 ರಾಜ್ಯಗಳು. ಇನ್ನು ಉತ್ತರ ಪ್ರದೇಶದಲ್ಲಿ ಒಟ್ಟು ರೈತರು ಪಡೆದಂಥ ಸಾಲದ ಮೊತ್ತ ಎಷ್ಟಪ್ಪ ಅಂದರೆ 79,000 ಕೋಟಿ ರೂಪಾಯಿ. ಯಾಕಂದರೆ ಉತ್ತರ ಪ್ರದೇಶ ಭಾಳ ದೊಡ್ಡ ರಾಜ್ಯ ಅದು. ಕರ್ನಾಟಕದಲ್ಲಿರುವ ಕೃಷಿ ಸಾಲದ ಪ್ರಮಾಣ ಒಟ್ಟು 42,000 ಕೋಟಿ ರೂಪಾಯಿ. ಅಂದರೆ ಇದು ವಾಣಿಜ್ಯ ಬ್ಯಾಂಕಿನ ಸಾಲ 42,000 ಕೋಟಿ. 52 ಅಂದರೆ ಸಹಕಾರಿ ಸಂಸ್ಥೆಗಳಿಂದ ರೈತರು 10,500 ಕೋಟಿ ರೂಪಾಯಿ, ಅಂದರೆ ಒಟ್ಟು 52,500 ಕೋಟಿ ಆಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ರೈತರು ಪಡೆದ ಸಾಲ 42,000 ಕೋಟಿ. ಸಹಕಾರಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಸೇರಿಸಿದ್ರೆ 52,500 ಕೋಟಿ ರಾಜ್ಯದ ರೈತರು ಪಡೆದಿದ್ದಾರೆ. ಇನ್ನು ಸಹಕಾರಿ ವಲಯದ ಫಲಾನುಭವಿಗಳು ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ 22,25,000 ರೈತರು ಸಾಲವನ್ನು ಪಡೆದಿದ್ದಾರೆ ವಿವಿಧ ಬ್ಯಾಂಕ್ಗಳಲ್ಲಿ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಪಡೆದ ಫಲಾನುಭವಿಗಳು 33 ಲಕ್ಷ. ಅಂದರೆ ಈ ವಾಣಿಜ್ಯ ಬ್ಯಾಂಕ್ಗಳಿಂದ SBI, ಕೆನರಾ, ಸಿಂಡಿಕೇಟ್ ಇಂಥ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಸಾಲ ಪಡೆದಂಥ ರೈತರು 33 ಲಕ್ಷ. ಕಳೆದ 25 ವರ್ಷಗಳಲ್ಲಿ ಅಂದರೆ ಈ ದೇಶದಲ್ಲಿ 3,20,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ನಿಜವಾಗಲೂ ಭಾಳ ತಲೆ ತಗ್ಗಿಸುವಂಥದ್ದು, ಗಂಭೀರವಾದಂಥ ಒಂದು ಬೆಳವಣಿಗೆ. ಕಳೆದ 3 ವರ್ಷಗಳಲ್ಲಿ ಮಹಾರಾಷ್ಟ್ರದಲ್ಲಿನೇ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ 3ನೇ ಸ್ಥಾನದಲ್ಲಿದೆ ಅನ್ನೋದು ಕೂಡ ನಮಗೆ ಅವಮಾನ ಮತ್ತು ಆತಂಕದ ವಿಚಾರ ಕೂಡ. ತೆಲಂಗಾಣ ರಾಜ್ಯ ರೈತರು ನೇಣಿಗೆ ಕೊರಳೊಡ್ಡಿದ ರಾಜ್ಯಗಳು, ಅದು 2ನೇ ಸ್ಥಾನ ಬರುತ್ತೆ. ತೆಲಂಗಾಣದಲ್ಲಿ ರೈತರು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದ 2ನೇ ರಾಜ್ಯ ಅದು. ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದಲ್ಲೇ ಸರಿಸುಮಾರು 2,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ. ದೇಶದ ಕೃಷಿ ಸಾಲ ಅಂದಾಜು 12,60,000 ಕೋಟಿ ಇದೆ. ನಾನು ಇದನ್ನು ಯಾಕೆ ತಂದೆ ಅಂತಂದರೆ, ದೇಶದ ಕೃಷಿಯ ಒಟ್ಟಾರೆ ವ್ಯವಸ್ಥೆ ಹೇಗಿದೆ ಅಂತ, ಯಾವ ರೀತಿ ಕ್ರೈಸಿಸ್ನಿಂದ ಕ್ರೈಸಿಸ್ಗೆ ಹೋಗ್ತಾ ಇದೆ, ಯಾವ ರೀತಿ ತಮಿಳುನಾಡಿನ ರೈತರು ತನ್ನ ಜೊತೆಗೆ ಕೆಲಸ ಮಾಡಿದಂಥ, ತನ್ನ ಜೊತೆಗೆ ಅನ್ನವನ್ನು ಈ ದೇಶಕ್ಕೆ ನೀಡಿದಂಥ, 24 ಗಂಟೆ ತನ್ನ ಕುಟುಂಬ ಮಕ್ಕಳು ಎಲ್ಲರೂ ಸೇರಿ ಕೃಷಿ ಮಾಡಿ ಈ ದೇಶಕ್ಕೆ ಅನ್ನ ನೀಡಿದಂಥ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಇವತ್ತು ಸ್ಮಶಾನದಲ್ಲಿದ್ದರು. ಅಂಥವರ ಬಾಡಿಗಳನ್ನು ಹೊರಗೆ ತೆಗೆದು ಆ ಒಂದು ತಲೆಬುರುಡೆಗಳನ್ನು ತೆಗೆದುಕೊಂಡು ಇವತ್ತು ರೈತರು ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶದ ಏನು ಆಡಳಿತ ನಡೆಸ್ತಕ್ಕಂಥ ಸರ್ಕಾರವನ್ನು ಕೇಳುವಂಥ ದಯನೀಯ ಸ್ಥಿತಿ ಬಂದಿದೆಯಲ್ಲ, ಅದು ಕೇವಲ ತಮಿಳುನಾಡಿನಷ್ಟೇ ಅಲ್ಲ, ಕರ್ನಾಟಕ, ನಾನು ಆಗಲೇ ಹೇಳ್ತಾ ಇದ್ದೆ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ ಈ ಎಲ್ಲ ರಾಜ್ಯಗಳಲ್ಲೂ ಈ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ಭೀಕರ ಬರ ಇದೆ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಷ್ಠೆಯನ್ನು ಹೊರಗಿಟ್ಟು, ರಾಜಕೀಯ ಹೊರಗಿಟ್ಟು ಅವ್ರ ನೆರೆಗೆ ಬರಬೇಕಾಗ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಮತ್ತು ರಾಜಕೀಯ ಇಚ್ಛಾಶಕ್ತಿ ಕೂಡ ಪ್ರದರ್ಶನ ಮಾಡಬೇಕಾಗುತ್ತೆ. ನಾನು ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಜನತಾದಳದ ಹಿರಿಯ ನಾಯಕರು,
ಮತ್ತು ರಾಜ್ಯದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಬಸವರಾಜ ಹೊರಟ್ಟಿ ನಮ್ಮ ಜೊತೆಗೆ ಇದ್ದಾರೆ. ಹೊರಟ್ಟಿರೋ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ವಕ್ತಾರರು ಹಿರಿಯ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ನಾರಾಯಣಸ್ವಾಮಿ ನಿಮಗೂ ಸ್ವಾಗತ. ಹಾಗೆ BJP ಹಿರಿಯ ನಾಯಕರು ಈ ವಿಚಾರಗಳಲ್ಲಿ ಭಾಳ ಗಂಭೀರವಾಗಿ ನಮ್ಮ ಜೊತೆಗೆ ಒಪ್ಪಿ ಬಂದಿದ್ದಾರೆ. ಈಗ ಬೇರೆ ಕಡೆ ಇದ್ದರು. ಡಾಕ್ಟರ್ ವಾಮನಾಚಾರ್ಯ ನಿಮ್ಗೆ ಕೂಡ ಸ್ವಾಗತ. ನಾನು ಚರ್ಚೆಯನ್ನು ಮಾಡ್ತೀನಿ. ಈಗಾಗಲೇ ಭಾಳಷ್ಟು ಅಂಶಗಳನ್ನು ಮಾತಾಡಿದ್ದೀನಿ. ಒಂದು ಬ್ರೇಕ್ ತೆಗೆದುಕೊಂಡಂತ ನಿಮ್ಮ ಜೊತೆ ನಾನು ಚರ್ಚೆ ಬರ್ತೀನಿ. ಯಾಕಂತಂದರೆ ರೈತರ ಆತ್ಮಹತ್ಯೆ ಮಾಡ್ಕೊಂಡಂಥ ತಲೆಬುರುಡೆ ಇವತ್ತು ದೇಶದ ರಾಜಧಾನಿಗೆ ಹೋಗಿದೆ. ಅಂದರೆ ರೈತರ ತಲೆಬುರುಡೆ ಚಳುವಳಿ ಮಟ್ಟಕ್ಕೆ ಹೊರಟೆಯವರೇ ಈ ದೇಶದ ರೈತ ಬಂದಿದ್ದಾರೆ. ನನಗೆ ಯಾವುದೋ ಒಂದು ರಾಜ್ಯದ ರೈತ ಅಂತ ಹೇಳ್ತಾ ಇಲ್ಲ, ನನ್ನ ರೈತನೇ ಅವನು. ಅದು ಎಲ್ಲ ಇಡೀ ದೇಶದ ರೈತರ ಅಂತಲೇ ಕನ್ಸಿಡರ್ ಮಾಡೋದಾದರೆ ಆತ್ಮಹತ್ಯೆ ಮಾಡ್ಕೊಂಡು ರೈತರ ತಲೆಬುರುಡೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರೂ ಶೋಕಿಗೆ ಮಾಡ್ತಾ ಇಲ್ಲ, ಅಥವಾ ಏನು ಪ್ರತಿಭಟನೆಗೆ ಬೇರೆ ದಾರಿ ಇಲ್ಲ, ಅಥವಾ ಅದೇನೋ ಒಂದು ಫಾರ್ಮ್ಯಾಟ್ ಅಂತೂ ಅನ್ನೋಕ್ಕಾಗಲ್ಲ. ನಾವು ಆ ತೆಗಿಬೇಕಾದ್ರೆ ಎಷ್ಟು ನೋವಾಗಿರುತ್ತೆ. ಯಾಕೆ ಇವತ್ತು ಕೃಷಿಯನ್ನು ಈ ರೀತಿಯಾಗಿ ನಾವು ನೋಡ್ತಾ ಇದ್ವಿ ಅಂತ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇಲ್ಲಿದ್ದಿರ್ಬೋದು, ತಮಿಳ್ನಾಡಿದಿರ್ಬೋದು. ಇವಾಗ ನಾನು ಹೇಳೋದೇನೆಂದ್ರೆ, ನಾನು ಪತ್ರಿಕೆಯನ್ನು ನೋಡಿದೆ ಇವತ್ತು. ಇಷ್ಟು ವರ್ಷದಲ್ಲಿ ಜೀವನದಲ್ಲಿ ರಗಡೆ ಹೋರಾಟ ಮಾಡಿ ನಾವು ಎಲ್ಲ ಬೇರೆ ಮಾಡಿ ಇದೊಂದು ಹೊಸ ರೀತಿಯ ತಲೆಬುರುಡೆಯನ್ನು ತೊಗೊಂಡು ಬಂದು ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ. ಅವ್ರ ತಲೆಬುರುಡೆ ತುಂಬಂದ್ರೆ ಎಷ್ಟು ನೋವಾಗಿರಬೇಕು. ಹೌದೌದು ಉಳಿದು ಮತ್ತು ಅವರು ಕರೆಕ್ಟಾಗಿ ಎಲ್ಲಿ ಸತ್ತಿದ್ದಾರೋ ಯಾರು ರೈತರು ಅನ್ನೋದನ್ನು ಇದನ್ನು ಮಾಡಿ ತೆಗೆದು ತೊಗೊಂಡು ಬಂದಾರ. ಇದಕ್ಕೆ ಈ ಹಿನ್ನೆಲೆಯಲ್ಲಿ ನಮಗೆ ಏನು ಆಗ್ತದೆ ಅಂದರೆ, ಈ ದೇಶದಲ್ಲಿ ರೈತರು ಇನ್ನು ಮುಂದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ತೀರ್ಮಾನಕ್ಕೆ ಬರಕತ್ಯಾರ. ಇಲ್ಲ ನಾವು ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ನಾವು ಮಾತಾಡೋದಂದ್ರೆ ಎಲ್ಲ ಸರ್ಕಾರಗಳು ರೈತರ ಬಗ್ಗೆ ನಿಷ್ಕಾಳಜಿನ ತೋರಿಸ್ತಾರೆ. ಈಗ ರೈತರು ಹೋರಾಟ ಮನೋಭಾವನೆಯನ್ನು ಇಟ್ಟುಕೊಂಡಂಥ ರೈತರು ಕೆಲವರು ಏನೂ ಗೊತ್ತಿಲ್ಲದಂಥವ್ರು ಕೆಲವರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಬಗ್ಗೆ ಕಾಳಜಿ ತಗೊಳ್ಳಿಲ್ಲ ಅಂದರೆ ಮುಂದೆ ಈ ರೈತನ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನಮ್ಮ ರಾಜ್ಯದ 52,500 ಕೋಟಿ ಸಾಲಿದೆ. 42,000 ಕೋಟಿ ಇದು ಕಮರ್ಷಿಯಲ್ ಬ್ಯಾಂಕ್ಸ್, 10,500 ಕೋಟಿ ಕೋಆಪರೇಟಿವ್ ಬ್ಯಾಂಕ್. ಹೌದು, ಯಾಕೆ ಇಲ್ಲಿ ಮಟ್ಟ ಬಂದ್ರೆ ಇನ್ನೂವರೆಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಮಾಡಲಿಲ್ಲ? ಏನೋ ಅವ್ರಿಗೊಂದು ಭಾಳ ನಾವು ಇದನ್ನು ಕೊಟ್ಟಂಗತ್ತು, ಏನು ದೊಡ್ಡ ನಾವು ದಾನ ಕೊಟ್ಟಿವಿ ಅನ್ನುವಂಥ ರೀತಿ ಸರ್ಕಾರಕ್ಕೆ ವರ್ತನೆ ಮಾಡ್ತಾರೆ. ಇವತ್ತು ನಾವು ಹೇಳಿದೆವು ಬೇರೆ ಇವನು ಕಡಿಮೆ ಮಾಡಿ, ಪಾಪ್ಯುಲರ್ ಸ್ಕೀಮನ್ನು ಕಡಿಮೆ ಮಾಡಿ ಪಾಪ್ಯುಲರ್ ಸ್ಕೀಮ್ ಕಡಿಮೆ ಮಾಡಿ ಪುಕ್ಕಟ್ ಅದನ್ನು ಕೊಟ್ಟಿನಿ ಇದನ್ನು ಕೊಟ್ಟಿನಿ ಅನ್ನೋ ಬದ್ದಿ ರೈತ ದೇಶದ ಬೆನ್ನೆಲು ಅವನು ನೀವು ಕಾಳಜಿ ಮಾಡಿ ಅಂದರೆ ಅದು ಯಾರಿಗೂ ಕಾಳಜಿ ಮಾಡೋಕ್ಕಾಗೋದು. ಈ ಹಿನ್ನೆಲೆಯಲ್ಲಿ ರೈತರ ಪರಿಸ್ಥಿತಿ ಇನ್ನೂ ಗಂಭೀರ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಒಟ್ಟಾರೆ ರೈತನ ಒಂದು ಸಾರಿ ಆದರೂ ಇದರಿಂದ ವಿಮುಕ್ತ ಮಾಡದಿದ್ದರೆ ಆತ್ಮಹತ್ಯೆಗಳು ಹೆಚ್ಚಾಗ. ನಮ್ಮ ಇದರ ರಾಜ್ಯದಲ್ಲಿ ಸುಮಾರು 1800 ಚಿಲ್ಲರ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರೆ. ಕಂಪೇರ್ ಮಾಡಿದ್ರೆ ತಮಿಳ್ನಾಡಿಗಿಂತ ನಮ್ಮಲ್ಲಿ 4 ಪಟ್ಟು ಜಾಸ್ತಿ. ಮೂರನೇ ಪ್ಲೇಸ್ ಇದೆ ದೇಶದಲ್ಲಿ, 3ನೇ ಪ್ಲೇಸ್. ಮತ್ತು ಉತ್ತರ ಪ್ರದೇಶ ದೊಡ್ಡ ದೇಶ, ದೊಡ್ಡ ರಾಜ್ಯ, ಅದು ಬೇರೆ. ಹಂಗೆ ನಾವು ಆತ್ಮಹತ್ಯೆ ಕಮ್ಮಿ ಇದೆ, ಜಾಸ್ತಿ ಇದೆ. ಅಲ್ಲೇನಂದ್ರೆ ಅಲ್ಲೆಲ್ಲ ನದಿಗಳು, ಕೆನಾಲ್ಗಳು, ನೀರಾವರಿ ಎಲ್ಲ ಐತಿ. ಅದಕ್ಕೆ ಆ ಉತ್ತರದ ನದಿಗಳನ್ನ ದಕ್ಷಿಣ ಕಡೆ ಹರಿಸಬೇಕು, ಮಾಡಬೇಕಾಗುತ್ತೆ. ಅದನ್ನು ಮಾಡಿದರೆ ಎಷ್ಟೊಂದು ಮಂದಿ ಬದುಕ್ತಾರೆ. ಇಲ್ಲ ಭಾಳ ಕಷ್ಟ. ಡಾಕ್ಟ್ರೇ, ಇವತ್ತು ನಿನ್ನೆ ರೈತರು ನಿಯೋಗ ತಂಬಿದೊರೆ ಅಂತೇಳಿ ADMK ಉಪನಾಯಕರು ಸೇರಿ ಅರುಣ್ ಜೇಟ್ಲಿ ಭೇಟಿ ಮಾಡಿದ್ರು. ಅರುಣ್ ಜೇಟ್ಲಿ ಒಂದು ಮಾತು ಹೇಳಿದ್ರೆ ಅಂತಿಲ್ಲ, ನಾನು RBIನ ಗವರ್ನರ್ ಜೊತೆ ಮಾತಾಡ್ತೀನಿ, ನೋಡೋಣ ಅವರು ಏನು ಪೊಸಿಷನ್ ಇದೆಯೋ, ನಾನು ಮಾತಾಡ್ಬಿಟ್ಟು ಈ ಕಮರ್ಷಿಯಲ್ ಬ್ಯಾಂಕ್ ಲೋನ್ ವೇವ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ. ನನಗೆ ಅದ್ರ ಪ್ರಶ್ನೆ ಇಲ್ಲ, ಈ ರೈತರು ಈ ಹಂತಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಭಾಳ ವಿಷಯ ಅನ್ನಿಸ್ತಾ ಇದೆ. ಅಂತ ಪ್ರತಿಭಟನೆ ಸಾವಿರಾರು ಮಾಡ್ತಾರೆ, ಲಕ್ಷ ಜನ ಸೇರ್ತಾರೆ, ಸರ್ಕಾರ ಧಿಕ್ಕಾರ ಮಾಡ್ತಾರೆ, ಮಂತ್ರಿಗಳಿಗೆ ಏರವಾಗ್ತಾರೆ, 108 ದಿನ ಧರಣಿ ನಡೀತವೆ. ಎಷ್ಟರ ಮಟ್ಟಿಗೆ ಫ್ರಸ್ಟ್ರೇಷನ್ ಬಂದಿದೆ ಅಂತೆ. ಅವ್ರೇನು ಹೇಳಿದ್ದಾರೆ, ಕೆಲವರು ನಾನು ಬೇರೆ ನೋಡ್ತಾ ಇದ್ದೆ, ನಾವು ಹೋಗೋದಿಲ್ಲಪ್ಪ ಇಲ್ಲೇ ಆತ್ಮಹತ್ಯೆ ಮಾಡ್ಕೊತೀವಿ, ಅಲ್ಲಿ ಹೋದ್ಮೇಲೆ 10 ಲಕ್ಷ ಸಾಲ ಇದೆ, ನಮ್ಮ ಮಕ್ಕಳು ಓದೋಕ್ಕಾಗಲ್ಲ, ನೀರಿಲ್ಲ, ಮೇವಿಲ್ಲ, ದನಗಳನ್ನ ಸಾಕೋಕ್ಕಾಗಲ್ಲ. ನಾನು ತಮಿಳ್ನಾಡು ಒಂದೇ ಹೇಳ್ತಲ್ಲ, ಇದು ಹೆಚ್ಚು ಕಮ್ಮಿ ಸೌತ್ ಇಂಡಿಯಾದ ಈ ಸಲ ಪರಿಸ್ಥಿತಿ ಹೆಂಗೆ ಇದೆ? ಹೌದು, ಭಾರತ ದೇಶದಲ್ಲಿ ಸೌತ್ ಇಂಡಿಯಾ ಅಷ್ಟೇ ಅಲ್ಲ, ಇವನ್ ಮಹಾರಾಷ್ಟ್ರದಲ್ಲಿ ಕೂಡ, ವಿದರ್ಭದಲ್ಲಿ ಕೂಡ, ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ, ಉತ್ತರ ಪ್ರದೇಶದ ಉತ್ತರ ಭಾಗಗಳಲ್ಲಿ ಎಲ್ಲಿ ನದಿ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಬುಂದೇಲ್ಖಂಡ್ ಭಾಗಗಳಿಂದ ಹಿಡ್ಕೊಂಡು ಇದೊಂದು ಉದ್ದ ಹಿಂಗೊಂದು ಪಟ್ಟಿ ಇದೆ, ಎಲ್ಲಿ ಪ್ರತಿ ರಾಜಸ್ಥಾನ್ ಇತ್ಯಾದಿ ರಾಜ್ಯಗಳಲ್ಲಿ ಪ್ರತಿ 3 ವರ್ಷಕ್ಕೆ ಸಿವಿಯರ್ ಬರಗಾಲ ಬರುತ್ತೆ, ಡ್ರಾಟ್ ಆಗುತ್ತೆ, ಜನರಿಗೆ ಕುಡಿಯೋ ನೀರು ಸಿಗಲ್ಲ ಅನ್ನೋವಂಥದ್ದು ಒಂದಿದೆ. ನಾನು ಮೊನ್ನೆ ಇನ್ನೊಂದು ಸರ್ವೆ ಓದ್ತಾ ಇದ್ದೆ, ಜಗತ್ತಿನಲ್ಲಿ ಅತ್ಯಂತ ಅಸಂತುಷ್ಟರಾದಂಥ ಅತ್ಯಂತ ಹೆಚ್ಚಿನ ಜನ ಇರೋದು ಭಾರತದಲ್ಲಿ ಅಂತ. ಅಂದರೆ ವಿ ಆರ್ ಆಲ್ಮೋಸ್ಟ್ ಕೆಳಗಡೆಯಿಂದ ಒಂದು 7-8-10 ದೇಶಗಳು ಮಾತ್ರ ನಮಗಿಂತ ಅನ್ಹ್ಯಾಪಿ ಇವೆ. ಅಂದರೆ ಎರಡೂ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿಯ ದಾರಿದ್ರ್ಯ, ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೋದ್ರೂ ಅದಕ್ಕೆ ಯಶಸ್ಸು ಸಿಗದೆ ಇರುವಂಥ ವಾತಾವರಣ, ಅದರಿಂದ ಬರುವಂಥ ಫ್ರಸ್ಟ್ರೇಷನ್. ನಮ್ಮದು ಕ್ರಿಸ್ಟಲ್ ಸೊಸೈಟಿ ಮತ್ತು ಕ್ಯಾಸ್ಟ್ ಸೊಸೈಟಿ ಇರೋದ್ರಿಂದ
ನಮ್ಮ ಹತ್ರ ಏನಾದರೂ ಕೂಡ ನಾವು ಅದನ್ನ ಸಫರ್ ಆಗಬೇಕು, ಹಾಗಾಗಿ ಅಸಮಾಧಾನ ಇರುತ್ತೆ. ಅದು ಒಂದು ಅಂದ್ರೆ ಇಷ್ಟು ನಾವು ಸಾಯುವಂತ ಪರಿಸ್ಥಿತಿ. ನಾ ಹೇಳೋದು ಇದು ಎರಡದು ಇದಿದೆ, ಮಿಕ್ಸ್ ಇದೆ ಅಂತ. ಅಂದರೆ ನಮ್ಮ ದೇಶ ಇಷ್ಟೊಂದು ಅನ್ಹ್ಯಾಪಿ ಯಾಕಿದೆ? ನಾನು ಮೊನ್ನೊಂದು ಹೀಗೊಂದು ಜಗತ್ತಿನ ಮ್ಯಾಪಿಂಗ್ ಅಡ್ಡ ಬಿಡಿಸಿದ್ದನ್ನು ನೋಡ್ತಾ ಇದ್ದೆ. ಎಲ್ಲಿ ಲೈಟ್ ಇದೆ ಅಲ್ಲಿ ಅಗ್ರಿಕಲ್ಚರ್ ಇಲ್ಲ, ಎಲ್ಲಿ ಕತ್ಲೆ ಇದೆ ಅಲ್ಲ ಅಲ್ಲೆಲ್ಲ ಅಗ್ರಿಕಲ್ಚರ್ ಇದೆ ಜಗತ್ತಿನಲ್ಲಿ. ಈಗ ಬ್ರಾಜಿಲ್ ಇರ್ಬೋದು, ಅರ್ಜೆಂಟೀನಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಭಾರತ ಇರ್ಬೋದು, ಯಾವ ದೇಶಗಳು ಬರೀ ಅಗ್ರಿಕಲ್ಚರನ್ನು ನಂಬ್ಕೊಂಡಿವೆ ಅಲ್ಲ ಅಲ್ಲಿ ಕತ್ಲೆ ಇದೆ. ಅಂದರೆ ಜಗತ್ತಿನಾದ್ಯಂತ ಅಗ್ರಿಕಲ್ಚರ್ ಅನ್ನೋದು ಇನ್ನೂ ಕೂಡ ಇಷ್ಟು ವರ್ಷದ ನಂತರನೂ ಲಾಭದಾಯಕವಾಗಿ ಆನಂದವನ್ನು ಕೊಡುವಂಥ ಆ್ಯಕ್ಟಿವಿಟಿ ಇಲ್ಲ. ಹಿಂದಕ್ಕೇನಾಗಿತ್ತು, ನಾವು ಇಷ್ಟು ಕಮರ್ಷಿಯಲ್ ಯೋಚಿಸದೇ ಇರುವಾಗ ಅಗ್ರಿಕಲ್ಚರ್ ಅನ್ನೋದು ಒಂದು ಸಮಾಧಾನಕ್ಕಾಗಿ, ನನ್ನ ಕುಟುಂಬಕ್ಕಾಗಿ, ಒಂದು ಡಿಗ್ನಿಟಿಗಾಗಿ ನಾನು ನಡೆಸ್ತೇನೆ ಅನ್ನೋವಂಥ ಒಂದು ವಿಶ್ವಾಸ ಭಾವನೆ ಇತ್ತು. ಈಗೇನಾಗಿದೆ, ಅವನು ಕೂಡ ಸಾಲ ತಗೊಂಡಿದ್ದಾನೆ, ಅವನು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕಮರ್ಷಿಯಲ್ ವ್ಯವಸ್ಥೆಗೆ ತೊಡಗಿದ್ದಾನೆ. ಇದರಿಂದಾಗಿ ಏನಾಗಿದೆ, ಅವನಿಗೆ ಅವಶ್ಯಕತೆಗಳೇನಿದೆ, ಹಣದ ಅವಶ್ಯಕತೆಗಳು ಜಾಸ್ತಿ ಆಗಿರೋದ್ರಿಂದ ಆತ್ಮಹತ್ಯೆ ಒಟ್ಟು ಪ್ರಮಾಣ ಹೆಚ್ಚಾಗ್ತಾ ಹೊರಟಿದೆ. ಇದು ನಿಲ್ಲಬೇಕು ಅಂದರೆ ಎರಡೂ ಕಡೆಯಿಂದ ಪ್ರಯತ್ನಗಳಾಗಬೇಕು. ಮೊದಲನೇದು ಅಗ್ರಿಕಲ್ಚರ್ಗೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಟ್ಟು ಅವನು ಸಾಲಗಾರನ ಆಗದಂಗೆ, ಅವನ ಬೆಳೆಗಳಿಗೆ ನಿಶ್ಚಿತವಾದಂಥ ಬೆಲೆ ಬರೋಂಗೆ, ಮತ್ತು ಅವನಿಗೆ ವರ್ಷ ಇಡೀ ಒಂದಿಲ್ಲ ಒಂದು ರೀತಿಯಿಂದ ನೀರಾವರಿ ದೃಷ್ಟಿಯಿಂದ ಅವನಿಗೊಂದಿಷ್ಟು ಸೆಕ್ಯೂರಿಟಿ ನಿರ್ಮಾಣ ಆಗೋಂಗೆ, ಅವನಿಗೆ ಫೆನ್ಸಿಂಗ್ ಆಗಬೇಕು, ಅವನಿಗೆ ಅದ್ರ ಜೊತೆ ಇರುವಂತ ಬಿಸಿನೆಸ್ಗಳು ಅಂದ್ರೆ ಕೋಳಿ ಭದ್ರತೆ ಸಿಗಬೇಕು. ಭದ್ರತೆ ಇಲ್ಲದೆ ಇರೋದು ಇಲ್ಲಿ ಎಲ್ಲಾ ತರದ ಭದ್ರತೆ, ಬರೀ ಸಾಲ ಒಂದೇ ಅಲ್ಲ. ನಾ ಹೇಳೋದು ಅವನಿಗೆ ದನ ಸಾಕೋದಕ್ಕೆ, ಕುರಿ ಕೋಳಿ ಸಾಕೋದಕ್ಕೆ ವ್ಯವಸ್ಥೆ ಆಗ್ಬೇಕು, ಮೀನುಗಾರಿಕೆಗೆ ಆಗ್ಬೇಕು, ಮಳೆ ಬರುತ್ತೆ ಅನ್ನೋದಕ್ಕೆ ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು. ಈ ತರದ ಭದ್ರತೆಗಳಿದೆಯಲ್ಲ, ಅಂದ್ರೆ ಒಂದು ಅಗ್ರಿಕಲ್ಚರಿಸ್ಟ್ ಆಗಿ ಬದುಕೋದಕ್ಕೆ ಬೇಕಾಗುವಂತ ಇತರೆ ಭದ್ರತೆಗಳೇನಿವೆ ಅವು ಅಷ್ಟೇ ಮಹತ್ವದ್ದಿದೆ. ನಾರಾಯಣ ಸ್ವಾಮಿ ಅವರೇ, ನನಗೆ ಕೃಷಿ ಅನ್ನುವಂಥದ್ದು ಏನಾಗಿದೆ ಅಂದರೆ ಅದೊಂದ್ರೆ ಅಸಂಘಟಿತ ವಲಯ. ಅದು ನಾವು ಇದನ್ನು 1000 ಸಲ ಹೇಳಿದ್ವಿ. ನೀವು ಅಂಗನವಾಡಿ ಕಾರ್ಯಕರ್ತರು ಹೋರಾಟನ ನಾವು ಹೋರಾಟದ ಹಿಂದೆ ಬಂದು ನಾನು 1 ವರ್ಷ ಹಳ್ಳಿಯಲ್ಲಿದ್ದೆ. ಏನು ಕಷ್ಟ ಅನ್ನೋದು ಕೃಷಿದು ಗೊತ್ತು. ಸಂಘಟಿತ ವಲಯ ಅದು ಬಿಡಿ ಕಾರ್ಮಿಕರಿರ್ಬೋದು, ಅಂಗನವಾಡಿ ಇರ್ಬೋದು, ಅಕ್ಷರದಾಸ ಇರ್ಬೋದು, ಅಥವಾ ಬ್ಯಾಂಕ್ನ ನೌಕರರಿರ್ಬೋದು, 1 ಲಕ್ಷ ಸ್ಯಾಲರಿ ತಗೊಳ್ತಕ್ಕಂಥ ಯಾವುದೇ ಒಂದು IAS KS ಅಧಿಕಾರಿಗಳ ಸಂಘ ಇರ್ಬೋದು. ಅದರ ಮಾತನ್ನು ನಿಮ್ಮ ಸರ್ಕಾರನೂ ಕೇಳುತ್ತೆ, ಅವ್ರ ಸರ್ಕಾರ ಕೇಳುತ್ತೆ. ರೈತ ಅಂದ ತಕ್ಷಣ ಯಾರು ಕೇಳಲ್ಲ. ಈ ಸ್ಥಿತಿಗೆ ಬಂದಿದೆ. ಒಂದು, ಇವತ್ತು ರಾಜ್ಯದ 30 ಜಿಲ್ಲೆಗಳಲ್ಲಿ 22 ಜಿಲ್ಲೆಗಳ ಅಂತರ್ಜಲ ಕುಸಿತದಿಂದಾಗಿ ಅಲ್ಲಿ ಆರ್ಸೆನಿಕ್ಕು, ಅಲ್ಲಿ ಫ್ಲೋರೈಡು, ಅಲ್ಲಿ ನೈಟ್ರೇಟು, ಅಲ್ಲಿ ಕ್ಯಾಡಿಮಮ್ಮು, ಲೀಡು ಎಲ್ಲ ಸಿಗ್ತದೆ. ನಾವು ಕುಡಿತಾರೆ ನೀರೇ ಶುದ್ಧವಾಗಿಲ್ಲ. ಬೆಂಗಳೂರು ಗ್ರಾಮಾಂತರದಿಂದ ಬೆಂಗಳೂರು ಅರ್ಬನ್ ಇರ್ಬೋದು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಎಷ್ಟು ಜಿಲ್ಲೆ? 22 ಜಿಲ್ಲೆ, ಒಂದು ಭಾಗ. ಇವತ್ತು 1500 ಅಡಿ ನಾವು ಬೋರಲ್ಲಿ ಕೊರಿತಾ ಇದ್ವಿ. ಇವತ್ತು ಯಾವುದು ನೀರು ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಇಂಡಿಯಾದಲ್ಲಿ 30 to 40% ಅಂಡರ್ ವಾಟರ್ ಡಿಪ್ಲೇಷನ್ ಇದೆ. ಅದ್ರ ಬಗ್ಗೆ ಪ್ರೋಗ್ರಾಮ್ಗಳನ್ನ ಮಾಡ್ತಲ್ಲ. ಇವತ್ತು ನಾನು ಥ್ಯಾಂಕ್ಸ್ ಹೇಳ್ಬೇಕು, ಪ್ರಜಾವಾಣಿ ಅಂತ ಒಂದು ಪತ್ರಿಕೆ ಇವತ್ತು ವಿಶ್ವ ಜಲ ದಿನದವಾಗಿ ಭಾಳ ಅದ್ಭುತವಾದಂಥ ಒಂದು ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ನಮಗೆ ನಮ್ಮ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಮಗೆ. ನಾರಾಯಣ ಸ್ವಾಮಿ ಅವರೇ, ಈಗ ನಾನು ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ, ರೈತರು ಇವತ್ತು ದೆಹಲಿಯವರೆಗೆ ಹೋಗಿ ತಲೆಬುರುಡೆಗಳನ್ನು ಇಟ್ಕೊಂಡು ಚಳವಳಿ ಮಾಡ್ತಿದ್ದಾರೆ. ಇದಕ್ಕಿಂತ ವಿಶೇಷ ಅಥವಾ ವಿಚಿತ್ರ ಅವಮಾನ ಅದಕ್ಕಿಂತ ಅಲ್ಲ ಅದಕ್ಕಿಂತ ಕೆಟ್ಟದಾಗಿ ಮಾಡೋಂಥದ್ದು ಏನು ಉಳಿದಿರಲ್ವೇನೋ ಅಂತ ನನಗೂ ಅನ್ಸುತ್ತೆ. ನಮ್ಮಲ್ಲಿ ಹೆಣ ತೆಗೆಯೋದಂದ್ರೆ ಅದು ಅವಮಾನ ಅಂತಾನೆ ನಮ್ಮ ನಂಬಿಕೆಯಲ್ಲಿ. ಇಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ರೈತರು ಬಂದಿದ್ದಾರೆ ಅಂತಂದ್ರೆ ನಮ್ಮ ಸರ್ಕಾರ ಇರಬಹುದು, ಇದನ್ನ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ಅವ್ರು ನಮ್ಮ ರಾಜ್ಯದವರಾದ್ರೂ ರೈತರೇ, ಬೇರೆ ರಾಜ್ಯದವರಾದ್ರೂ ರೈತರೇ. ಆದ್ರೆ ನಮ್ಮಲ್ಲೂ ಕೂಡ ಅನೇಕರು ಪ್ರಾಣತ್ಯಾಗ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದನ್ನ ಸರ್ಕಾರಗಳು, ಆಡಳಿತ ಮಾಡ್ತಕ್ಕಂಥವರು ತೀಕ್ಷ್ಣವಾಗಿ ಅದನ್ನು ಗಮನಿಸಬೇಕು. ಇವತ್ತಿನ ದಿವಸ ನಾನು ಇನ್ನೂ ಒಂದು ಹೇಳೋದಾದರೆ, ಇವತ್ತು ಮಳೆ ಸಾಂದ್ರತೆ ಹೆಚ್ಚಿದ್ದು, ಇದು ಏನು ಪ್ರಕೃತಿಯ ವಿಕೋಪ ಇಲ್ಲದೆ ಇದ್ದಿದ್ರೆ ಇಂಥವೆಲ್ಲನೂ ಇದಕ್ಕೆಲ್ಲನೂ ಸಮಸ್ಯೆಗಳಿಗೆ ಪರಿಹಾರ ಸ್ವಲ್ಪ ಹೆಚ್ಚಿಗೆ ಸಿಕ್ಕಿಬಿಡ್ತಿತ್ತು. ಮೊನ್ನೆ ಹಾಸನದಲ್ಲಿ ಒಂದು ರೈತರ ಸಮಾವೇಶ ಆಯಿತು ಅಂತರ್ಜಲ ಬಗ್ಗೆ. ಪುಟ್ಟೇಗೌಡರು, ಭಾಳಷ್ಟು ಜನಪರ ನಾಯಕರುಗಳೆಲ್ಲ ಪಾರ್ಟಿ ಬಿಟ್ಟು ಭಾಳ ದೊಡ್ಡ ಸಮಾವೇಶ ಆಯಿತು. ಅದರ ನೋಡಿದೆ ನಾನು ಅಲ್ಲಿ ಕುಣಿಗಲ್ಲಿಂದ ಹೋಗ್ತಾ ಇದ್ದೀನಿ. ಎಲ್ಲ ಹೊರಟೆಯವರೇ 30-40 ವರ್ಷದ ತೆಂಗಿಂದು ಮರ ಒಣಗಿಲ್ಲ, ಸುಳಿ ಒಣಗಿತ್ತು ಅಂದರೆ ಒಂದು ಜನರೇಷನ್ ಹೋಯ್ತು ಅಂತ. ಮತ್ತೆ ಒಂದು ರೈತ ಅಲ್ಲಿಂದ ಮತ್ತೆ ನೀವು ನೆಟ್ಟು ಅವ್ನು ಬರಬೇಕಾದ್ರೆ 10 ವರ್ಷ ಕಾಯಬೇಕು. ಇದು ಒಂದು ಜನರೇಷನ್ಗೆ ಆಗತಕ್ಕಂಥ ಮರ್ಮಘಾತ. ಇವತ್ತು ರಾಜ್ಯದ ಬಹುತೇಕ ಕಡೆಗಳಲ್ಲಿ ತೆಂಗಿನ ಮರ ಹೋಗಿದೆ, ಅಡಿಕೆ ತೋಟ ಹೋಗಿದೆ, ನೀರು ಹೋಗಿದೆ, ರೈತರು ಹೋಗಿದ್ದಾರೆ. ಇದು ಏನ್ ನನಗೆ ಅರ್ಥನೇ ಆಗ್ತಾರಲ್ಲ. ಅದಕ್ಕೆ ಯಾವುದೇ ಸರ್ಕಾರಗಳಾದರೂ ರೈತರ ಬಗ್ಗೆ ಕಾಳಜಿ ಉಳ್ಳವರು ಆಗಿರಬೇಕು. ನಂಬರ್ 1.
ನರೇಂದ್ರ ಮೋದಿನೂ ಮೈ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತಾರೆ, ಸಿದ್ದರಾಮಯ್ಯನವರು ಸರ್ವರ್ಗೆ ಸಮಪಾಲು ಸರ್ವರ್ಗೆ ಸಮಪಾಲು ಅಂತಾರೆ. ಈಗ ಅದನ್ನೇ ನಾನು ಹೇಳಲಿಕ್ಕೆ ಹೊರಟೆ. ಇವತ್ತಿನ ದಿವಸ ನಾವು ಬರೀ ಭಾಷಣಗಳ ಮಾಡಿ ಅವ್ರ ಹೊಟ್ಟೆ ತುಂಬಿಸಕ್ ಆಗೋದಿಲ್ಲ. ಇದು ಮೋದಿ ಭರವಸೆ ಕೊಡ್ತಾರಾ, ಸಿದ್ದರಾಮಯ್ಯ ಭರವಸೆ ಕೊಡ್ತಾರಾ, ಅಥವಾ ಅಲ್ಲಿನ ಯಾರು ತಮಿಳುನಾಡು ಮುಖ್ಯಮಂತ್ರಿ ಭರವಸೆ ಕೊಡ್ತಾರಾ? ಈಗ ನಾವು ಬದುಕಿರ್ಬೇಕಂತಂದ್ರೆ ರೈತರು ಮೊದಲು ಬದುಕಿರ್ಬೇಕು. ರೈತರು ನಮಗೆ ಆಹಾರ ಉತ್ಪತ್ತಿ ಮಾಡಿ ನಮಗೆ ಕೊಡಲಿಲ್ಲ ಅಂತಂದ್ರೆ ನಾವೆಲ್ಲಿ ಬದುಕಕ್ಕಾಗ್ತದೆ? ಇಲ್ಲೇನು ಕಂಪ್ಯೂಟರ್ಗಳು ತಿಂದು ಬದುಕಕ್ಕಾಗ್ತದ? ಅರ್ಥ ಆಗ್ತಲ್ಲ. ಅಲ್ಲಲ್ಲ, ಇದು ಪರಿಸ್ಥಿತಿ. ಇದನ್ನು ಯಾರೇ ಆದರೂ ರೈತ ಇದರಿಂದ ತನದಿಂದ ಬಂದಿರತಕ್ಕಂಥವ್ರು ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಎಲ್ಲ ಸರ್ಕಾರಗಳು ಮಾಡ್ತವೆ, ಆದರೆ ಭಾಷಣ ಹೊಡೆದ್ರೆ ನಡೆಯೋದಿಲ್ಲ. ಒಂದು. ಎರಡನೇದು, ಕೇಂದ್ರ ಸರ್ಕಾರಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಪದೇ ಪದೇ ಮನವಿಗಳನ್ನು ನಾವು ಕೊಡ್ತಾ ಇದ್ವಿ. ಅವರು ಸ್ವಲ್ಪ ಮನಸ್ಸು ಮಾಡಬೇಕು. ಇವತ್ತೊಂದು ದಿವಸ ನೋಡಿ, ಕಿಂಗ್ಫಿಷರ್ ಏರ್ಲೈನ್ಸ್ಗೆ 1,201 ಕೋಟಿ ರೂಪಾಯಿನ ನೀವು ಮನ್ನಾ ಮಾಡ್ಲಿಕ್ಕಾಗತ್ತೆ. ಅಲ್ಲ, ಕಾರ್ಪೊರೇಟ್ ಸಿಸ್ಟಮ್ಗೆ 370, 1 ಲಕ್ಷ ಕೋಟಿ, ಅಗಸ್ಟ ಎಜುಕೇಶನ್ಗೆ 315, ಗಣೇಶ್ ಜ್ಯುವೆಲರ್ಸ್ಗೆ 313, ಅಫೆಕ್ಸ್ ಎನ್ಕಾನ್ ಪ್ರಾಜೆಕ್ಟ್ಗೆ 266, ಯೂರೋ ಸೆರಾಮಿಕ್ಸ್ಗೆ 266 ಕೋಟಿ, 400 ಕೋಟಿ. ಆದ್ರೆ ಬಹಳಷ್ಟು ಏನು ಉಳಿದಿಲ್ಲ. ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಇದೆ, ಎಲ್ಲ ಕಡೆಯಿಂದ ಮನವಿಗಳು ಬರ್ತಾ ಇದೆ. ಈಗ UPಗೆ ಹೋದ ಮೇಲೆ ನೀವು ಅಲ್ಲಿ ಚುನಾವಣೆಗಾಗಿ ನಾನು ರೈತರ ಮನ್ನಾ ಮಾಡ್ತೀವಿ, ಸಾಲ ಮನ್ನಾ ಮಾಡ್ತೀವಿ ಅಂತ ನೀವು ಹೇಳಿದ್ರೆ ಹೊರತು, ಆದ್ರೆ ಇಡೀ ದೇಶದಲ್ಲಿ ಎಲ್ಲ ರೈತರು ಒಂದೇ, ಎಲ್ಲರ ಸಮಸ್ಯೆನೂ ಒಂದೇ. ನಾನು ಎಲ್ಲರ ರೈತರ ಇದನ್ನು ಕೂಡ ನಾನು ಸಾಲ ಮನ್ನಾ ಮಾಡ್ತೀನಿ, ಎಲ್ಲ ರಾಜ್ಯಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಶೇರ್ ಏನದು ಅವರು ಕೊಡ್ಲಿ, ನಾನು ಕೊಡ್ತೀನಿ ಅಂತಕ್ಕಂಥ ಮಾತು ಅವರಿಂದಾಗ್ಲಿ. ಇವತ್ತು ಬರದ ವಿಚಾರಕ್ಕೆ ಅಲ್ಲ, ನನಗೆ ವಾಮನಾಚಾರ್ಯ ವೈಯಕ್ತಿಕ ಗೌರವ ಇದೆ, ನಾನು ಚರ್ಚೆ ಮಾಡ್ತಲ್ಲ. ಬರದ ವಿಚಾರಕ್ಕೆ ಬಂದಾಗ 3,000 ಚಿಲ್ಲರೆ ಕೋಟಿ ಕೇಂದ್ರ ಸರ್ಕಾರ ಮಹಾರಾಷ್ಟ್ರ ಕೊಡುತ್ತೆ, ನಮಗೆ 450 ಕೋಟಿ ಕೊಡುತ್ತೆ. ಇವ್ರು ಹೇಳ್ದಂಗೆ ಉತ್ತರ ಪ್ರದೇಶದಲ್ಲಿ ಹೋದಾಗ ಚುನಾವಣಾ ರಾಜಕಾರಣಕ್ಕೆ ಅಥವಾ ಚುನಾವಣಾ ವೋಟ್ ಬ್ಯಾಂಕ್ಗೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಅಮಿತ್ ಶಾ ಹೇಳ್ತಾರೆ ನಾವು ಕೇಂದ್ರ ಸರ್ಕಾರದಿಂದಲೂ ಕೂಡ ನಾವು ನಿಮ್ಗೆ ಒಂದಷ್ಟು ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಹಂಗೆ ಹೇಳಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಒಂದು ರಾಜ್ಯಕ್ಕೆ ನಾವು ಕೊಡ್ತೀವಿ ಅನ್ನೋಕ್ಕಾಗಲ್ಲ, ಇಡೀ ದೇಶಕ್ಕೆ ಕೊಡ್ತೀವಿ ಅಂತ ಹೇಳ್ಬೇಕು ಹೊರತಾಗಿ ಒಂದು ರಾಜ್ಯಕ್ಕೆ ಕೊಡ್ತೀವಿ ಅನ್ನೋಕ್ಕಾಗಲ್ಲ. ಸೊ ಇಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ನೀವು ಮಾಡ್ರಿ ನಾನು ಮಾಡ್ತೀನಿ, ನೀವು ಮಾಡಲಿ ಅಂದ್ರೆ ನಾನು ಮಾಡಲ್ಲ ಅಂದ್ರೆ ಅರ್ಥ ಏನಂತ ನಂಗೆ ಅರ್ಥ. ಒಟ್ಟು ಎರಡು ಪೊಲಿಟಿಕಲ್ ಪಾರ್ಟಿಗಳ ಮಧ್ಯೆ ರೈತ ಸಾಯ್ಬೇಕ ಅಂತ ಏನಾಗಿದೆ ನಿಮ್ಗೆ ಹೇಳ್ತನಲ್ಲ. ಪ್ರಧಾನಮಂತ್ರಿಗಳನ್ನು ಇಷ್ಟದಿಂದ ನೋಡ್ತಾ ಇದ್ದೀವಿ ನಾವು. ದೇಶದಲ್ಲಿ ಇಷ್ಟು ಭೀಕರವಾದಂಥ ಬರಗಾಲ, ರೈತ ಇಂಥ ಪರಿಸ್ಥಿತಿ ಬಂದಾಗ ಇವರು ಭಾಷಣಕ್ಕೆ ಜನ ಮರಳಾಕ್ಕಾರ. ರೈತರನ್ನ ಯಾಕೆ ಒಂದ್ಸರಿ ಇಡೀ ಸಾಲ ಮನ್ನಾ ಮಾಡೋದು ಏನು ದೇಶಕ್ಕೆ ದೊಡ್ಡ ಕೆಲಸ ಅಲ್ಲ. ಇವ್ರು ಮಾಡಿದ್ರು UPIದ 72,000 ಕೋಟಿ ಮನ್ನಾ ಮಾಡಬೇಕು. ಅದ್ರ ಕೂಡ ಮತ್ತು ಇನ್ನೊಂದು ಏನಂದ್ರೆ ರೈತರಿಗೆ ಮೋಸ ಹೆಂಗೆ ಮಾಡ್ತಾರೆ ನೋಡಿ. ಈಗ ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗಿ ಸಾಲ ಮನ್ನಾ ಮಾಡ್ತಾ ಅಂತ ಹೇಳಿದ್ರು. ಯಾಕೆ ಕರ್ನಾಟಕ ಮಾಡಬಾರ್ದು, ಯಾಕೆ ತಮಿಳ್ನಾಡಿಗೆ ಮಾಡಬಾರ್ದು, ಯಾಕೆ ಕೇರಳ, ಯಾವ ಅತಿ ಕಠಿಣವಾದಂಥ ಪರಿಸ್ಥಿತಿಯಲ್ಲಿಂದ ಸಹಾಯಕತ್ತಾರ ಅಂಥವ್ರು ನೀವು ಮಾಡಿದ್ರು ಅಂದ್ರೆ ಜನರಿಗೆ ನಾವು ಇಷ್ಟೆಲ್ಲ ಮೋಸ ಮಾಡ್ತೀವಿ ಅಂದ್ರೆ ಜನ ಹೆಂಗೆ ನಮ್ಮನ್ನು ನಂಬ್ತಾರೆ? ಆದರೂ ನೋಡಿ ಜನ ನಂಬಿದ್ದಾರೆ. ಜನ ಎಷ್ಟು ಇದ್ದಾರೆ. ರೈತರಿಗೆ ಸಾಯೋದು ಗೊತ್ತಿದೆ. ಪಾಪ ಏನಂದ್ರೆ ಅವ್ರಿಗೆ ಕಷ್ಟದಲ್ಲಿ ಜೀವನ ಮಾಡಿ ರೂಢಿಯಾಗಿರೋದ್ರಿಂದ ಅವ್ರು ಜೀವನ ಮಾಡ್ತಿದ್ದಾರೆ. ಅದಕ್ಕೆ ನಾವೇನಂತೀವಿ, ಒಂದಾನೊಂದು ಕಾಲಕ್ಕೆ ರೈತ ಮಣಿತನದಿಂದ ಬಂದಂಥ ಜನ ಏನು ಶಾಸಕರು ಮಂತ್ರಿಗಳು ಹಾಕಿದ್ರು ಅವ್ರಿಗೆ ಅದ್ರ ಕಷ್ಟ ಗೊತ್ತಿದ್ದು. ನನಗೆ ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಟೀಚರ್ಗೆ, ನೀವು ಶಿಕ್ಷಕರು ಮತ್ತು ರೈತರು ಕೂಡ. ಆದ್ರೆ ನಿಮ್ಮ ಶಿಕ್ಷಕರದ್ದು ಆರ್ಗನೈಸ್ ಮಾಡದಂಗೆ ನೀವು ರೈತರ ಆರ್ಗನೈಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಶಿಕ್ಷಕರದಾದ್ರೆ ಒಂದು ಆರ್ಗನೈಸ್, ನೀವು ಹೋಗ್ಬಿಟ್ಟು ಸರ್ಕಾರದ ಮೇಲೆ ವೇತನ ಕೊಡಿ, ಇವ್ರಿಗೆ ಇಷ್ಟು ಕೊಡಿ, ಪಿಂಚಣಿ ಕೊಡಿ, ಇವರಿಗೆ PF ಕೊಡಿ ಅಂತ ಕೇಳ್ತೀರಿ. ರೈತರಿಗೆ ಕೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ರೈತರ ಆರ್ಗನೈಸೇಷನ್ ಮಾಡಕ್ ಹೋದ್ರಲ್ಲಿ ರಾಜಕೀಯ. ಈಗ ನಮ್ಮಲ್ಲಿ ನಾವು ಮಹದಾಯಿ ಸಲಾಗಿ ಮಾಡಿದ್ವಿ, ರಾಜಕೀಯ ಶುರುವಾಯ್ತು. ರಾಜಕೀಯ ಹಿಂಗಾಗಿ ನಾನೇನಂತೀನಿ, ರೈತರು ನೋಡಿ ಟೊಮೆಟೊ ಬೆಳೆದವ್ರು ಹಿಂದೆ ಏನು ಮಾಡಿದ್ರು, ಬರೀ 10 ರೂಪಾಯಿ 15 ರೂಪಾಯಿ. ಇವಾಗ ಈಗ ಟೊಮೆಟೊ ಇಲ್ಲ, ಈಗ ಅದಕ್ಕೆ 200-300 ರೂಪಾಯಿ ಆಗ್ಯಾವ. ನಾವೀಗ ನೋಡಿ, ನಾವು ನೀರಿನ ಸಲುವಾಗಿ ನಾನು ಕಳೆದ ಒಂದು ವಾರದಿಂದ ತೋಟದಲ್ಲಿ ಎಷ್ಟು ಪ್ರಯತ್ನ ಪಟ್ಟು ಅಂದ್ರೆ ಹೇಳಬಾರ್ದು. ಏನಂದ್ರೆ 1 ಎಕರೆ ಬದನೆ ಹಾಕಿವಿ, 110 ರೂಪಾಯಿ ಇದ್ದದ್ದು 50 ರೂಪಾಯಿ ಬಂತು ಬ್ಯಾಗಿಗೆ, ಬುಟ್ಟಿಗೆ 50 ರೂಪಾಯಿ ಬಂತು. ಈಗ ಅದು ಏನಂದ್ರೆ ನಮ್ದೆಲ್ಲ ಈಗ ಒಣಗಾಕತ್ತಿದ್ದು, ಈಗ 200. ಅದಕ್ಕೆ ರೈತರಿಗೆ ನೀವು ಒಂದು ಸೆಕ್ಯೂರಿಟಿನೇ ಇಲ್ಲಲ್ಲ. ಈಗ ಸೈಂಟಿಫಿಕ್ ಗೈಡ್ ವಾಮನಾಚಾರ್ಯ ನನಗೆ ಇರ್ತಕ್ಕಂಥದ್ದು ಅಧಿಕಾರಿಗಳಿದಲ್ಲ, ನಮ್ಮಲ್ಲಿ ಯೂನಿವರ್ಸಿಟಿಗಳಿದಾವಲ್ಲ, ಅವ್ರು ಏನ್ ಸಂಶೋಧನೆ ಮಾಡ್ತಾರೆ, ಎಲ್ಲಿರ್ತಾರೋ ಅವ್ರು ರೈತನ ಮಕ್ಕಳೇ. ಅದಕ್ಕೆ ಅಗ್ರಿಕಲ್ಚರ್ ಏನೋ ಡಿಗ್ರಿ ಬೇರೆ ಇದೆ, BSc ಅಗ್ರಿ, MSc ಅಗ್ರಿ ಬರ್ತಾರೆ. ಅವ್ರಿಗೆ ಬರ್ತಕ್ಕಂಥ ದುಡ್ಡು ಇದೆಯಲ್ಲ, ನಮ್ಮ ಹಿರಿಯೂರಿನಾಗ ಒಂದು ತೋಟಗಾರಿಕೆ ಯೂನಿವರ್ಸಿಟಿ ಇದೆ, ಅದಕ್ಕೆ ಎಷ್ಟು ಕೋಟಿ ದುಡ್ಡು ಬರುತ್ತೆ, ಅದು ಯಾರಿಗೆ ಗೈಡ್ ಮಾಡಿದ್ರೆ ನಂಗೆ ಇವತ್ತು ಅರ್ಥ ಆಗಿಲ್ಲಪ್ಪ. ಅವ್ರು ಹೆಂಗಿದ್ದಾರೆ ಅಂದ್ರೆ ವಾಮನಾಚಾರ್ಯ
ಅವ್ರ ಹತ್ರ ಹೋಗ್ಬೇಕಂತೆ ಸಲಹೆ ಕೇಳಕ್ಕೆ. ಅಲ್ಲಲ್ಲ, ನನಗೆ ಬಂದ್ರು ಕೊಡ್ತೀವಪ್ಪ. ಇನ್ನೊಂದು ಅಲ್ರಿ ವಾಮನಾಚಾರ್ಯ, ಒಂದು ನಿಮಿಷ. ಇನ್ನೊಂದು ವಿಚಿತ್ರ ನೋಡಿ, ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ರೈತರ ಮಕ್ಕಳಿಗೆ ಸೀಟ್ ಕೊಡ್ತಾರೆ, MSc BSc. ಅದು ಕಾಸ್ಟ್ಲಿ ಈಗ ಅದು ಸೀಟ್. ಅಲ್ಲ ಕೇಳಿ, ಆ ಸೀಟ್ ಕೊಟ್ಟವ್ರು ಒಬ್ಬರು ರೈತರ ಕೆಲಸ ಮಾಡಂಗಿಲ್ಲ, ಅವ್ರು ಬ್ಯಾಂಕ್ನಾಗ ಅಲ್ಲಿ ನೌಕರಿ ಹೋಗ್ತಾರೆ. ಇಲ್ಲಿ ಯಾವ್ದೋ ಕಾರ್ಪೊರೇಟ್ ಕಂಪನಿ ಯಾವ ಉದ್ದೇಶ ಅಲ್ಲಲ್ಲ ಏನ್ರಿ ಯಾವ ಉದ್ದೇಶಕ್ಕೆ ನೀವು ರೈತರ ಮಕ್ಕಳಿಗೆ ಕೊಡ್ತೀರಿ ಸೀಟು, ರಿಸರ್ವ್ ಮಾಡ್ತೀರಿ, ಅವ್ರು ರೈತರ ಮುಂದೆ ರೈತನ ಕೆಲಸ ಮಾಡಲಿ ಅಂತೇಳಿ ಯಾರು ಒಬ್ಬರು ಇಲ್ಲ. ನನಗೆ ಹೊರಟ್ಟಿಯವ್ರು ಹೇಳಿದ್ದು 2 ಪಾಯಿಂಟ್ಗಳನ್ನು ನಾವು ಇಲ್ಲಿ ಸೀರಿಯಸ್ ಆಗಿ ತಗೋಬೇಕು. ಮೊದಲನೇದಾಗಿ ನೀವು ಹೇಳಿದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಾವು ತಯಾರು ಮಾಡಿದಂಥ ಜನ ಎಕ್ಸ್ಟೆನ್ಷನ್ ಆಗಿ, ಅಂದರೆ ಒಬ್ಬ ಅಗ್ರಿಕಲ್ಚರ್ ಯಾವನೋ ಆಫೀಸರು ಯೂನಿವರ್ಸಿಟಿಯಲ್ಲಿರೋನು, ಒಬ್ಬ ಪ್ರೊಫೆಸರು, ನಾನು ಈ ತಾಲೂಕಿನಲ್ಲಿರುವಂಥ ಒಂದು 13 ಹಳ್ಳಿಗಳಲ್ಲಿ ಅವ್ರಿಗೆ ಬೇಕಾಗುವಂಥ ಅಗ್ರಿಕಲ್ಚರ್ಗಾಗಿ ನಾನು ಅಲ್ಲೇ ಇದ್ದು ಏನು ಬೇಕೋ ಅದನ್ನು ಮಾಡ್ತೇನೆ, ದತ್ತು ತೊಗೊಳ್ತೇನೆ, ಅವ್ರ ತೋಟಕ್ಕೆ ಹೋಗಿ ನಾನು ಸ್ವತಃ ನಿಂತು ಕೆಲಸ ಮಾಡ್ತೇನೆ ಅನ್ನಲ್ಲ. ಆದರೆ ಬಹಳ ಕಡಿಮೆ. ಅವರೆಲ್ಲರೂ ಏನು ಅನ್ಕೊಂಡಿದ್ದಾರೆ, ನಾವು ಸರ್ಕಾರಿ ನೌಕರಿಯಲ್ಲಿದ್ದೇವೆ, ನೀವು ನಮ್ಮ ಹತ್ರ ಬಂದ್ರೆ ನನಗೆ ಅನುಕೂಲ ಇದ್ರೆ 4 ಸಲಹೆ ಕೊಡ್ತೇನೆ. ಆದರೆ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಆಗಿಲ್ಲ ಅಂತಲ್ಲ, ತುಂಬ ಒಳ್ಳೆ ರಿಸರ್ಚ್ ಆಗಿವೆ. ಭಾರತ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ಆಗಿ ಇಷ್ಟು 130 ಕೋಟಿ ಜನರಿಗೆ ಆಹಾರ ಸಿಗುವಂಥ ವ್ಯವಸ್ಥೆ ಆಗಿದೆ. ನನಗೆ 1932 ಲಕ್ಷ್ಮಣ್ ನಮ್ಮ ಭೂಮಿಯ ಫಲವತ್ತತೆ ಎಲ್ಲ ಹಾಳಾಗೋಗಿದೆ ಅಂತ ಅದರಿಂದನೇ. ಅದು ಒಂದು ಆಗಿದೆ, ಎಕ್ಸ್ಟ್ರಾ ನಾವು ಎಕ್ಸ್ಪ್ಲಾಯ್ಟ್ ಮಾಡಿದ್ದೇವೆ. 1932ರಿಂದ 35ರವರೆಗಾದಂಥ ಬಿಹಾರದ ಕ್ಷಾಮದಲ್ಲಿ ಜನ ರಸ್ತೆ ಮೇಲೆ ಬಿದ್ದು ಸತ್ತಿದ್ದನ್ನು ನಮ್ಮ ಹಿರಿಯರು ನೋಡಿದ್ದಾರೆ. ನಮ್ಮ ತಂದೆನೇ ನೋಡಿ ಹೇಳ್ತಿದ್ರು. ಆ ಪರಿಸ್ಥಿತಿ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಬರಗಾಲ ಇರುವಂತ 2 ರಾಜ್ಯಗಳು, ಒಂದು ರಾಜಸ್ಥಾನ್, ಒಂದು ಕರ್ನಾಟಕ. ಹಾಗೆ ನೋಡಿದ್ರೆ ಇವತ್ತು ರಾಜಸ್ಥಾನವನ್ನು ಮೀರಿಸಿ ಬರಗಾಲಕ್ಕೆ ಬಂದಂತ ಕರ್ನಾಟಕ ಇವತ್ತಿದೆ. ಆದ್ರೆ ಸುದೈವದಿಂದ ಏನಾಗಿದೆ, ಇನ್ನು ಆಹಾರ ಅನ್ನೋದಿದೆ. ಉಪವಾಸ ಬಿದ್ದು ಸಾಯುವಷ್ಟು ಲೆವೆಲ್ ಯಾಕಾಗಿಲ್ಲ ಅಂದ್ರೆ ಸಪ್ಲೈ ಸಿಸ್ಟಮ್ ಇದೆಯಲ್ಲ, ಅದು ಮೊದಲಿನಗಿಂತನೂ ಲಾರಿಗಳು, ರಸ್ತೆಗಳು ಒಂದಿಷ್ಟು ಇಂಪ್ರೂವ್ ಆಗಿವೆ. ಮೊದಲನೇದಾಗಬೇಕಾಗಿದ್ದು ನಮ್ಮ ಎಜುಕೇಷನ್ ಕೊಡುವಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳೇನಿವೆ, ದೇ ಶುಡ್ ಬಿಕಮ್ ಎಕ್ಸ್ಟೆನ್ಷನ್ಸ್, ಅಂದರೆ ಅವರೇ ಹೋಗಿ ನಿಂತು ಮಾಡಬೇಕು. ಎರಡನೇದಾಗಬೇಕಾಗಿದ್ದು ಬ್ಯಾಂಕ್ಗಳು, ಬ್ಯಾಂಕ್ ಮ್ಯಾನೇಜರ್ಸು ಅಷ್ಟೇ. ದನ ತಗೊಳ್ಳೋದು, ಹಸು ತಗೋಬೇಕು, ಕುರಿ ತಗೋಬೇಕು ಅಂದರೆ ಇವರು ಆಫೀಸಲ್ಲಿ ಕೂತು ಎಲ್ಲ ಇಂಡಸ್ಟ್ರಿಯವ್ರ ಥರ ಅರ್ಜಿ ತೊಗೊಂಡು ಸ್ಯಾಂಕ್ಷನ್ ಮಾಡೋರು. ಹಂಗೆ ಆಗದೇನೆ ನನಗೆ ನೆನಪಿದೆ, ಕೆಲವ್ರು ಹಿಂಗಿದ್ದದ್ದು. ಒಬ್ಬರು ನನ್ನ ಪರಿಚಯದವ್ರು ಕಾಮತ್ ಅಂತಿದ್ರು ಸಿಂಡಿಕೇಟ್ ಬ್ಯಾಂಕಲ್ಲಿ. ಅವರು ಯಾವ ಹಳ್ಳಿಯಲ್ಲಿ ಸಂತೆ ನಡೆದ್ರೂ ಅವರೇ ಹೋಗಲ್ಲಿ ನಿಂತು ಬಿಡ್ತಿದ್ರು. ರೈತರನ್ನ ಕರಿತಿದ್ರು, ನೋಡಪ್ಪ ಈ ಹಸು ಭಾಳ ಚೆನ್ನಾಗಿದೆ, ಇದನ್ನು ತಗೋ, ನಾಳೆ ನಿನಗೆ ಲೋನ್ ಕೊಡ್ತೇನೆ, ಅವನಿಗೆ ನಾ ಮಾತಾಡ್ತೇನೆ ಅಂತ. ಅಂದ್ರೆ ಅವನನ್ನು ಕರೆದು ಇವನನ್ನು ಕರೆದು ಅವನಿಗೆ ಲೋನ್ ಕೊಡ್ತಿದ್ರು. ಅಂದ್ರೆ ಈ ತರದ್ದು ಅವನಿಗೆ ನಿಜವಾಗ್ಲೂ ಅದರಿಂದ ಹಾಲು ಬಂತೋ ಇಲ್ಲೋ. ಇವತ್ತೇನಾಗಿದೆ ಗೊತ್ತಾ, ಕೆಪಾಸಿಟಿ ನೋಡ್ಕೊಡ್ತಾರೆ. ಇವತ್ತೇನಾಗ್ಬಿಡುತ್ತೆ, ನಾವು ಹಸು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ಗಳೇನಾಗಿದೆ ಅಂದ್ರೆ ಒಂದಷ್ಟು ಜಾತಿ ಸಂಘಟನೆಗಳು, ಒಂದಷ್ಟು ಪತ್ರಕರ್ತರುಗಳು, ಒಂದಷ್ಟು ಜಿಲ್ಲಾ ಪಂಚಾಯತಿ ಮೆಂಬರು, MLAಗಳು ಸಾಲ ಕೊಳ್ಳಿ ನೋಡೋದು, ಅವ್ರು ಸಾಲಕ್ಕೆ ಮನ್ನಾ ಆಗುತ್ತೆ ಅಂತ. ಇದು ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ಸಾಲ ಮನ್ನಾ ಆಗುತ್ತೆ ಅಂತ ಸಾಲ ತಗೊಳ್ಳೋರು ಒಂದಷ್ಟು ಉಟ್ಕೊಂಡಿದ್ದಾರೆ. ಅದೇ ಹೆಚ್ಚಾಗಿದೆ. ಹೀಗಾಗಿ ಕಾರಣ ಏನು ಅಂದ್ರೆ ನಮ್ಮ ಬ್ಯಾಂಕ್ ಆಫೀಸರ್ಸ್, ಬ್ಯಾಂಕ್ ಆಫೀಸರ್ಸ್, ಒಳ್ಳೆಯ ಬ್ಯಾಂಕ್ ಮ್ಯಾನೇಜರು ಮತ್ತು ಸರ್ಕಾರಿ ಅಧಿಕಾರಿಗಳು ಇದು ನಂದೊಂದು ಕರ್ತವ್ಯ, ಇದನ್ನ ನಾನು ಚೆನ್ನಾಗಿ ಮಾಡ್ವಿ. ಇವತ್ತು ಟ್ರ್ಯಾಕ್ಟರ್ ತಗೊಳ್ರಿ ಅಂದ್ರೆ ಕಂಡವ್ರಿಗೆ ಟ್ರ್ಯಾಕ್ಟರ್ ಕೊಡ್ತಾರೆ, ಪಾಪ ಅವ್ನಿಗೆ ಡೀಸೆಲ್ ಹಾಕಕ್ ದುಡ್ಡಿರಲ್ಲ, ನಾಳೆ ಲೋನ್ ಕಟ್ಟಕ್ಕಾಗಲ್ಲ. ಟ್ರ್ಯಾಕ್ಟ್ರು ಅವ್ನಿಗಿರುವಂಥ 2 ಎಕರೆ ಜಮೀನಿಗೆ ಏನೂ ಉಪಯೋಗ ಆಗಲ್ಲ. ಅದು ರಿಪೇರಿಗೆ ಬಂದರೆ 20,000 ರೂಪಾಯಿ ಬರುತ್ತೆ, ಅದು ಅವನ ಹತ್ರ ಇರಲ್ಲ, ನಿಂತಿರುತ್ತೆ ಟ್ರ್ಯಾಕ್ಟ್ರು, ಟ್ರಾಲಿ ಎಲ್ಲ ಸೇರಿ. ಹಳ್ಳಿಗಳಲ್ಲಿ ಎಷ್ಟು ಟ್ರ್ಯಾಕ್ಟರ್ ಖಾಲಿ ನಿಂತಿವೆ ಅಂದ್ರೆ ಅನುತ್ಪಾದಕ ವೆಚ್ಚಗಳು ಕೂಡ ಜಾಸ್ತಿ. ಹೀಗಾಗಿ ಮಾಡಿ ಅವನಿಗೆ ನಾವು ಸಾಲದ ಹೊರೆಯಲ್ಲಿ ಮುಳುಗಿಸ್ಬಿಟ್ಟೇವೆ. ರೈತರ ಮಧ್ಯೆ ನುಸುಳಬಾರ್ದು. ಕರೆಕ್ಟ್. ಈಗೇನಾಗುತ್ತೆ, ಬ್ಯಾಂಕಲ್ಲಿ ಅವನಿಗೆ 2 ಎಕರೆ ಅಥವಾ 3 ಎಕರೆ ಇರ್ತದೆ, ಅದು ನೀರಾವರಿ ಇರಲ್ಲ. ನಿನಗೆ ಅವ್ರಿಗೆ ಇವರು ಒತ್ತಾಯ ಮಾಡಿಸಿ ಯಾವುದೋ ಕಾರಣಕ್ಕಾಗಿ ಒಂದು ಟ್ರ್ಯಾಕ್ಟರ್ ಕೊಡಿಸಿಬಿಡೋದು. ಅವ ಏನ್ ಮಾಡ್ತಾನೆ, ಟ್ರ್ಯಾಕ್ಟರ್ ಒಬ್ಬ ಗೊಲ್ಲ ಸಮಾಜದವನು ಕಂಡೇನಹಳ್ಳಿ ಅಂತೇಳಿ ಹಿರಿಯೂರಿನಾಗೆ, ಆತನಿಗೆ 10 ಎಕರೆ ಜಮೀನಿದೆ, 3-4 ಬೋರ್ ಹೊಡೆದಿದ್ದಾನೆ, ಬ್ಯಾಂಕ್ ಮ್ಯಾನೇಜರ್ ಟ್ರ್ಯಾಕ್ಟರ್ ಕೊಡಿಸಿದಾರೆ, ಟ್ರ್ಯಾಕ್ಟರ್ ಸಾಲಕ್ಕೆ ಸುಸ್ತಾಗಿರೋದು. ಈಗ ನೀವು ಬೋರ್ವೆಲ್ ಹಾಕಿ ಅವನ ನೀರು ವಸತಿಗಳನ್ನು ಮಾಡ್ಕೊಡಿ. ಹಸು ತಗೊಳ್ಬೇಕಾದ್ರೂ ಹಸುವಿನ ಕ್ವಾಲಿಟಿ ಅದೆಷ್ಟು ಹಾಲು ಅನ್ಸೈಂಟಿಫಿಕ್ ಇದೆ. ಅವ್ರನ್ನ ತಂದು ನೀವು ಡೈರಿ ಸಿಸ್ಟಮ್ಗೆ ಜೋಡಿಸಿ ಅವ್ನು ನಿಜವಾಗ್ಲೂ ಬದುಕುವಂಗ ಒಬ್ಬ ಮ್ಯಾನೇಜರು ಒಂದು ದಿನಕ್ಕೆ 10 ಕುಟುಂಬಗಳನ್ನ ಮೇಲೆ ತರಬಹುದು. ಯಾಕಂದ್ರೆ ಇಲ್ಲಿ ಒಂದು ಸಾಲ ಮನ್ನದ್ದು ಒಂದು ಏನು ಆಗುತ್ತಂದ್ರೆ, ಪ್ರಾಮಾಣಿಕವಾಗಿ ಕಟ್ಕೊಂಡು ಬಂದಂತವರಿಗೂ ಅನ್ಯಾಯ ಆಗುತ್ತೆ ಈ ಸಾಲ ಮನ್ನಾದಲ್ಲಿ. ನಿಜವಾಗ್ಲೂ ನೀವು ಹಾಗಾದ್ರೆ ಸಾಲ ಪ್ರಾಮಾಣಿಕ ಕಟ್ಟದವನು ಅವನು ವಾಪಸ್ ದುಡ್ಡು ಕೊಡ್ತೀರ ಅವನಿಗೆ? ಸಾಲ ಮನ್ನಾ ಆಗುತ್ತೆ ಅಂತ ಕೂತಿರೋ ರೈತರು ಇದಾರಲ್ಲ,
ಇಡೀ ದೇಶದ 67% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾರೆ. ಅದರಲ್ಲಿ 7% ಜನಕ್ಕೆ ಶುದ್ಧ ಕುಡಿಯೋ ನೀರಿಲ್ಲ. 7% ಅಂದರೆ ನಮಗೆ ಒಂದು 80ರಿಂದ 90 ಕೋಟಿ ಜನರಲ್ಲಿ 7% ಅಂದರೆ ಹೆಚ್ಚು ಕಮ್ಮಿ 10ರಿಂದ 15 ಕೋಟಿ ಜನಕ್ಕೆ ಶುದ್ಧ ಕುಡಿಯೋ ನೀರಿಲ್ಲ, ಒಂದು ಭಾಗ. ಇನ್ನು ಕರ್ನಾಟಕದಲ್ಲಿ ಪ್ರತಿ ವರ್ಷ ನಾವು ಏನು ನೀರಿನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ವಿ, ಕೆಳಗೆ ಅಗದು ಪೂರ್ತಿ 1,500 2,000 ಹೊಡಿ ಸಿಕ್ಕಾಪಟ್ಟೆ. ಅವ್ರು ಯಾರು 6 ಬೋರ್ ಹಾಕಿದ್ರು, ನಾನೊಂದು 25 ಬೋರ್ ಹಾಕೋದು. ಅಲ್ಲಲ್ಲ, ನೀವು ಬೋರ್ ಹಾಕ್ರಿ, ಸರ್ಕಾರಗಳು ಸರ್ಕಾರಿ ಅಧಿಕಾರಿಗಳು ನೀರನ್ನು ಹೆಂಗೆ ಸಂಗ್ರಹ ಮಾಡ್ಬೇಕು ಅನ್ನೋದು ಕಲಿಬೇಕಲ್ಲ. ಅಲ್ಲ, ಇದಾವೆ ನಮ್ಮ ಹತ್ರ ಮಾದರಿಗಳಿದಾವೆ. ಜನ ನಾವು ಸರಿ ಇಲ್ಲ, ಅಧಿಕಾರಿಗಳು ಸರಿ ಜನನು ತಿಳ್ಕೊಳ್ಳೋಣ. ನಿಮ್ಗೆ ಹೇಳ್ತೀನಿ ಕೇಳಿ, ನಾನು ಚೆಕ್ ಡ್ಯಾಮ್ಸ್ಗಳು, ವಾಟರ್ ಶೆಡ್, ಚೆಕ್ ಡ್ಯಾಮ್ಗಳು ಹೆಂಗಾಗ್ತಾರೆ, ಅವ್ರ ರೂಲ್ಸ್ ಏನು? 1 ಮೀಟರ್ ಸರ್, ಅವೆಲ್ಲ ದುಡ್ಡು ಹೊಡೆಯೋದು ಸರ್. ನಾನು ಚೆಕ್ ಡ್ಯಾಮ್ ನೋಡಿ ಬರೀ ಕಟ್ಟಿದ್ದು 1 ತಿಂಗಳಿಗಿರಲಿ. ಯಾರಿಗೂ ನಿಮ್ಗೆ ಹೇಳ್ತೀನಿ, ಆನೆಸ್ಟ್ ಆಗಿ ಹೇಳ್ತೀನಿ, ಯಾರಿಗೂ ಕಾಳಜಿ ಇಲ್ಲ, ಯಾರಿಗೂ ಇಲ್ಲ. ಒಂದು ನೀವು ಹೇಳ್ತೀರಿ ರೈತರು ಅಂತ, ಎಷ್ಟು ಮಂದಿ ಹಳ್ಳಿಯೊಳಗೆ ರೈತರು ಉಳಿದಾರೆ ಈಗ? ಎಲ್ಲ ಬರೀ ಹುಬ್ಬಳ್ಳಿ ಧಾರವಾಡದಾಗ 1105 ಕುಟುಂಬಗಳು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಾರೆ. ಸುತ್ತಮುತ್ತಲೆಲ್ಲ ಊರುಟ್ಟು ಮಕ್ಕಳ ಹೊಲಗಳೆಲ್ಲ ಅವ್ರಿಗೆ ಮಾಡಪ್ಪ, ನೀವೇನು ಕೊಡ್ತೀರಿ ಕೊಡ್ರಪ್ಪ ನಮಗೆ, ನೀವು ತಗೋರಿ ಅಂತ ಹೊಲ ಮನೆಗೆ ಕೊಟ್ಟು ಬಂದಾರೆ. ನಮ್ಮಂಥವ್ರು ಏನಂದ್ರೆ ಅದೊಂದು ಹುಟ್ಟಿದಾಗಿಂದ ಬಂದಂಥದ್ದು ಏನಾಗಲಿ, ನಾವು ಏನೋ ಶಾಸಕರದೀವಿ, ಮಂತ್ರಿಗಳಾದಂಥವ್ರು, ಯಾರ ಅಧಿಕಾರ ಬರ್ತಾನೆ ನಡೀತಾವ ಪ್ರಮಾಣ. ಬಟ್ ಸಾಮಾನ್ಯವಾದಂಥ ರೈತನ ಪರಿಸ್ಥಿತಿ ನಮ್ಮ ಬಾಜುಕ್ಕೆ ಏನಾಗ ನಮ್ಮ ಕಣ್ಣೀರಾಗ ಗೊತ್ತೈತಿ. ಈಗ ಹಾಲು ಉತ್ಪಾದನೆ ಮಾಡ್ತಾನೆ, 25 ರೂಪಾಯಿ ನೀವು KMFದವ್ರು ಕೊಡ್ತೀರಿ, ಅದನ್ನು ಹೋದ್ರೆ ಹುಬ್ಳಿಗೆ ಹೋದ್ರೆ 40 ರೂಪಾಯಿ ಕೊಡ್ತಾರೆ. ಹೆಂಗೆ ಸರ್ಕಾರಗಳಿಗೆ ಅದಕ್ಕೊಂದು ರೇಟ್ ಫಿಕ್ಸ್ ಇಲ್ಲ. ಏನು ಮಾಡ್ತೀರಿ ಹೇಳಿ ಇಂಥ ಪರಿಸ್ಥಿತಿಗೆ? ನಾ ಹೇಳಿದೆ, ಫೀಡ್ಸ್ ಕೊಡುವಾಗ ದಯಮಾಡಿ ಬರಗಾಲ ಐತಿ, ಒಂದು 10-15% ನೀವು ಸಬ್ಸಿಡಿ ಕೊಡಿ, ಕನ್ಸೆಷನ್ ಮಾಡಿ. ಇಲ್ಲ ಮಾಡಲಿಲ್ಲ ಸರ್. ಅಲ್ಲ, ಮೇವೇನು ಬರ್ತಾ ಇಲ್ಲ, ಇಷ್ಟು ಸೀರಿಯಸ್ ಆಗಿದೆ. ನಾನು ಮೊನ್ನೆ ರೈತರೇ ನನಗೆ ಗೊತ್ತು ಸರ್, ಈಗ ಭಾಳ ಜನ ಮಾತಾಡ್ತಾರಲ್ಲ, ನನಗೆ ವಾಮನಾಚಾರ್ಯರ ಬಗ್ಗೆ ಗೋ ಪೂಜೆ ಅದು ಅಂತಾರಲ್ಲ, ನಾವೆಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ ಹಸುಗಳು ಸಾಕಂಡ್ರಲ್ಲಿ ಅವ್ರು ಫ್ರೀ ಕೊಡ್ತೀವಿ, ನಮ್ಗೆ ಸಾಕಾಗ್ತಾಯಿಲ್ಲ, ನೀರಿಲ್ಲ, ಮೇವಿಲ್ಲ, ಬೋರ್ಗಳು ಕೈ ಕೊಟ್ಟಿದ್ದಾವೆ, ಕೆರೆಗಳು ಬತ್ತು ಹೋಗಿದ್ದಾವೆ. ಭಾಳ ಸೀರಿಯಸ್ ಆದಂಥ ಸಿಚುವೇಶನ್ ಇದೆ ಹಳ್ಳಿಗಳಲ್ಲಿ. ವಾಮನಾಚಾರ್ಯ ಇಲ್ಲ ಸರಿ, ಚಲೋದೇವ್ರೆ, ಈಗ ನೀರಿದ್ದಿದ್ರೆ ರೈತ ಏನೋ ಒಂದು ಕಷ್ಟಪಟ್ಟಾದರೂ ಮಾಡ್ಕೊಳ್ತಿದ್ದ. ಮೊದಲನೇದೇ ನಮ್ಮ ಪ್ರಶ್ನೆ ನೀರಿಲ್ಲ, ನೀರೇ ಮೇನ್ ಇರೋದು. ಈಗ ಇಷ್ಟು ದಿವಸ ನೀವು ಈ ಭೂಮಿಯನ್ನ ಕೊರಿತೀರಿ, ಎಷ್ಟು ಈಗ ಕೊರೆದು ಬೇಕಾದಷ್ಟು ಆಗ್ಬಿಟ್ಟಿದೆ. ಈಗ ಮೊದಲು ಬಾವಿಗಳಲ್ಲಿ ನೀರು ಸಿಗ್ತಿತ್ತು, ಇದರಲ್ಲೆಲ್ಲ ಸಿಯ್ಯದ್ಕೊಂಡು ಅಲ್ಲೆಲ್ಲ ಇದು ಮಾಡ್ತೀವಿ. ಇವತ್ತೇನು ಪರಿಸ್ಥಿತಿ ಆಯ್ತು ಅಂತಂದ್ರೆ, ಅಲ್ಲಿ ಸಿಗದಿದ್ದಕ್ಕೆ ಈಗ ನಾವು ಚೆಕ್ ಡ್ಯಾಮ್ಗಳನ್ನ ಮಾಡ್ತಿದ್ವಿ. ಈಗ ಅದು ನೀರು ಬರಲ್ಲ, ಈಗ ಕೊರಿಯಕ್ಕೆ ಶುರು ಮಾಡಿದ್ವಿ. 1-2 ಎಕರೆ ಭೂಮಿ ಇದ್ದರೆ 5 ಬೋರ್ ಹಾಕ್ತೀವಿ, ಆದರೂ ನೀರು ಸಿಗಲ್ಲ. ಆಮೇಲೆ ಎಷ್ಟು 500 ಅಡಿ ಹಾಕ್ತಿದ್ವಿ, ಈಗ 1000ಕ್ಕೆ ಬಂದ್ವಿ, 1500, 2000ಕ್ಕೆ ಬಂದಿದ್ದೀವಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್ ಹೋದ್ರೆ ಫ್ಲೋರೈಡ್ ಬರ್ತಾ ಇದೆ ಸರ್. ಸರ್ ಇಲ್ಲ, 500 ವಾಮನಾಚಾರ್ಯ ಚೆನ್ನಾಗಿ ಅನುಭವ ಇದೆ. 500 ಮೇಲೆ ಹೋದ್ರೆ ಅದು ಒಳ್ಳೆ ನೀರಲ್ಲ, ಪೋರ್ಟೇಬಲ್ ವಾಟರ್ ಅಲ್ಲ ಅಂತ ಸೈನ್ಸ್ ಹೇಳುತ್ತೆ. 500 ಮೇಲೆ ಹೋದ್ರೆ ನಿಮ್ಗೆ ಗ್ಯಾರಂಟಿ ಫ್ಲೋರೈಡ್ ಸಿಗುತ್ತೆ, ನೈಟ್ರೇಟ್ ಸಿಗುತ್ತೆ, ಅರ್ಸೆನಿಕ್ ಸಿಗುತ್ತೆ. ಸಿಕ್ಕಿಬಿಟ್ರೆ ನಮ್ಮ ಹಲ್ಲುಗಳು, ಮೈ, ತಲೆ, ಆಮೇಲೆ ಕಾಲು ಎಲ್ಲವೂ ಕೂಡ ಎಫೆಕ್ಟ್. ಅದು ಯಾರಿಗೆ ಅರ್ಥ ಆಗ್ತಲ್ಲ. ಈಗ ನೀವು ಅರಸೀಕೆರೆಯಲ್ಲಿ ಒಂದು ಪೋರ್ಷನ್ ಇದೆ, ಪಾವಗಡ, ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು, ಇವನ್ ಕೊಪ್ಪಳ, ರಾಯಚೂರು, ಬಹಳಷ್ಟು ಕಡೆಗಳಿದೆ. ಹೆಚ್ಚು ಕಮ್ಮಿ 60% ಇದೆ. ಹೌದು, ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಇದೆ. ಈಗ ಇವನ್ ಗದಗ, ಮುಂಡರ್ಗಿ ಆ ಭಾಗದಲ್ಲೂ ಇವೆ. ಅಲ್ಲಿ ಏನಾಗಿವೆ ಅಂದ್ರೆ, ನಾವು ಒಂದು ಆಳಕ್ಕೆ ಹೋಗೋದ್ರಿಂದ ಅಲ್ಲಿ ನ್ಯಾಚುರಲಿನೇ ಹೆಚ್ಚು ಈ ಥರ ಸಾಲ್ಟ್ ಡಿಸಾಲ್ವ್ಡ್ ಇರುತ್ತೆ. ಐಡಿಯಲ್ ಆಗಿ ಯಾವುದೇ ಬೋರ್ವೆಲ್ಗಳನ್ನು 150 ಅಡಿ ಮೇಲೆ ಹೋಗಲೇಬಾರ್ದು. ಈಗ ಹೊರಟ್ಟಿಯವ್ರು ಹೇಳ್ತಿದ್ರು, ನಾವು ಚಿಕ್ಕವ್ರಿಗೆ 150 ತೆಗೆದ್ರೂ 3 ಇಂಚಿನಷ್ಟು ನೀರು ಬರ್ತಿತ್ತು ಅಂತ. ಮನ್ಮನೆ ಆಗಿದ್ದು ಅಂದ್ರೆ ಬೋರ್ವೆಲ್ ಇದು ನಮ್ಮ ಪ್ರಾಬ್ಲಮಿಗೆ ಉತ್ತರ ಅಲ್ಲ. ನಾವು ಎಷ್ಟೇ ನಜೀರ್ ಸಾಬ್ ಅವ್ರನ್ನ ನೆನೆಸ್ಕೊಂಡ್ರು ಕೂಡ ನನಗೆ ನೆನಪಿದ ಮಟ್ಟಿಗೆ ನಾವೇ ನಜೀರ್ ಸಾಬ್ ಅವ್ರು ಬರೋದಕ್ಕಿಂತ ಮೊದಲು ಬೋರ್ವೆಲ್ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಬೋರ್ವೆಲ್ ಅನ್ನೋದನ್ನ ಎಂದೂ ಕಂಡಿರಲಿಲ್ಲ. ಡಿಪೆಂಡಬಿಲಿಟಿ ಇರಲಿಲ್ಲ, ಟೆಕ್ನಾಲಜಿನೇ ಗೊತ್ತಿರಲಿಲ್ಲ. ಆ ಟೆಕ್ನಾಲಜಿ ಬಂತಲ್ಲ, ಅದೊಂದು ಶಾಪ ಆಗಿ ಬಂತು. ಯಾಕೆಂದ್ರೆ ಭೂಮಿಯಲ್ಲಿ ನೀರು ನಾವು ಮ್ಯಾಲಿಂದ ಒಳಗೆ ಇಳಿಸಿದ್ರೆ ಮಾತ್ರ ಹೋಗುತ್ತೆ, ಮತ್ತು ರಿಸ್ಟ್ರಿಕ್ಟೆಡ್ ಆಗಿರುತ್ತೆ. ಕಲ್ಲುಗಳ ಮಧ್ಯ ಸಿಗ್ಬೇಕಾದಂತ ನೀರು ಒಂದಿಷ್ಟು ಲಿಮಿಟೆಡ್ ಇದೆ. ಅದು ಯಾವಾಗೋ ಎಮರ್ಜೆನ್ಸಿಗೆ 1-2 ಕಡೆಗಳಲ್ಲಿ ಕುಡಿಯೋ ಮಟ್ಟಿಗೆ ಉಪಯೋಗಿಸ್ಬೇಕೇ ವಿನಃ ನಾವು ಅದರಿಂದನೇ ಅಗ್ರಿಕಲ್ಚರ್ ಮಾಡ್ತೇವೆ ಅನ್ನೋದು ಒಂದು ಭಾಗ. ಇನ್ನೊಂದು ಏನಾಗಿದೆ, ಎಲ್ಲಿ ನೀರು ಇದೆಯಲ್ಲ ಅದರ ಉಪಯೋಗದ ಬಗ್ಗೆನೂ ಇನ್ನೊಂದಿಷ್ಟು ಸೀರಿಯಸ್ ಆಗಿ ಚರ್ಚೆಗಳಾಗಬೇಕು. ನಮ್ಮ ದೇಶದಲ್ಲಿ ಏನಾಗಿದೆ, ನೀರಿದೆ ಅಂದ್ರೆ ಮೊದಲನೇದು ಕಬ್ಬು ಹಚ್ಚಿರಿ ಅಂತ. ಎಲ್ಲೆಲ್ಲಿ ಬಾಗಲಕೋಟೆ ಅಂತ ಅತ್ಯಂತ ಬಿಸಿಲಿರುವಂತ ಭಾಗದಲ್ಲಿ ಇವತ್ತು ಬೆಳಗಾಂ ಜಿಲ್ಲೆಯ 70 ಭಾಗಕ್ಕೆ ನೀರಾವರಿದ ಕೃಷ್ಣಾ ನದಿ ನೀರು ಬಂದ ಕೂಡಲೇ ನಾವು ಮಾಡಿದ್ದೇನು, ಮೊದಲನೇದು
ಇಡೀ ಆ ಭಾಗ ಕಬ್ಬು ಬೆಳೆದ್ವಿ. ಕಬ್ಬು ಬೆಳೆಯೋದ್ರಿಂದ ಏನಾಯಿತು ಅಂದರೆ ಅವರು ಕಷ್ಟಕ್ಕೆ ಸಿಕ್ಕಾಕೊಂಡ್ರು, ಸಾಲ ಎಲ್ಲ ಮಾಡಿಕೊಂಡು. ಆದರೆ ಶುಗರ್ ಫ್ಯಾಕ್ಟ್ರಿಗಳು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಅಲ್ಲಿ ಫ್ರಾಡ್ಗಳಾದವು, ಅಲ್ಲಿ ಸಾಲಗಳಾದವು ಮತ್ತು ಜನರಿಗೆ ಸಾಮಾನ್ಯ ಮತ್ತು ಆನಂದದ ಬದುಕೇನಿದೆ ಅದು ನಿಂತೋಯ್ತು. ಆದರೆ ಈ ಶುಗರ್ ಬೆಳೆಯುವಂಥ ಅಥವಾ ಯಾವುದೇ ಕಮರ್ಷಿಯಲ್ ಬೆಳೆಯುವಂಥ ರೈತರು ನಿಮ್ಗೆ ಅನುಕೂಲಕ್ಕೆ ರೈತರು 1 ಕೆಜಿ ಭತ್ತ ಏನು ರೈಸ್ ಬೆಳೀತಾರೆ 1,500 ಲೀಟರ್ ನೀರು ಬೇಕಾಗುತ್ತೆ. ಆದರೆ ಅದಕ್ಕಿಂತೂ ಹೆಚ್ಚಿಗೆ ಸಕ್ಕರೆಗೆ ಬೇಕಾಗತ್ತೆ 15,000 ಲೀಟರ್ ಬೇಕು. ಅಂದ್ರೆ ಬಾಗಲಕೋಟೆ ಜಿಲ್ಲಾದಾಗ 15 ಶುಗರ್ ಫ್ಯಾಕ್ಟರಿ ಆಗ್ಯಾವ. ಬೆಳಗಾಂ ಜಿಲ್ಲೆಯಲ್ಲಿ ನಾನು ಕೇಳ್ತಿರೋ ಹಂಗೇನೆ ಒಂದು 30-32 ಇದ್ದು. ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ದೇವೆ, ಇವತ್ತು ಸಕ್ಕರೆಗೆ ಬೆಲೆ ಇಲ್ಲ, ನಾವು ಸಕ್ಕರೆ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಆದ್ರೆ ರೈತರಿಗೆ ಆ ಹುಚ್ಚ ನಾವು ಮಾಡಿಲ್ಲ. ಅದಕ್ಕೆ ಸರ್ಕಾರಗಳು ವ್ಯವಸ್ಥಿತವಾದಂತ ಪ್ಲಾನ್ ಮಾಡಿಲ್ಲ. ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ಈ ಸಕ್ಕರೆ ಬೆಳೆಗಾರರು ಏನಿದ್ದಾರೆ ಇವರು ಆರ್ಗನೈಸ್ ಆಗ್ತಾ ಇದ್ದಾರೆ. ನಂಗೆ ನೆನಪಿದೆ 15 ವರ್ಷದ ಹಿಂದೆ ಟಿಕಾಯತ್ ಅಂತ ನೀವು ಹೆಸರು ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಯಾರ್ಯಾರು ಕಬ್ಬು ಬೆಳೀತಾ ಇದ್ರು ಅವರೆಲ್ಲ ಬಂದು 3 ದಿವಸ ಸತತವಾಗಿ ಧರಣಿ ಮಾಡಿದ್ರು. ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಸ್ಟ್ರೈಕ್ ಯಾರು ಮಾಡ್ತಾರೆ ಗೊತ್ತಾ ನಿಮಗೆ? ಕಬ್ಬು ಬೆಳೆಗಾರರು ಮಾಡ್ತಾರೆ, ಕಾಫಿ ಬೆಳೆಗಾರರು ಮಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಜೋಳ, ರಾಗಿ, ನವಣೆ, ಹತ್ತಿ ಬೆಳೆಯೋರು ಎಂದಾದ್ರೂ ಸ್ಟ್ರೈಕ್ ಮಾಡಿದ್ ನೋಡಿರಿ ನೀವು? ಯಾಕೆಂದ್ರೆ ಈ ವರ್ಗ ಅಸಂಘಟಿತ ಇದೆ. ಈ ವರ್ಗಕ್ಕೆ ತಮ್ಮ ಟೈಮ್ ಬಿಟ್ಟು ಮಂಡ್ಯದ ರೋಡ್ ಮೇಲೆ ಬಂದು ಟಾವೆಲ್ ಹಾಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ನಮ್ಮ ರೈತನಿಗೆ ಕರೆದ್ರೂ ಕೂಡ ಪಾಪ ನಿಮ್ಮ ಆದಾಯ ಹೋರಾಟಕ್ಕೆ ಬರೋದಕ್ಕೆ ಪುರ್ಸೊತ್ತಿಲ್ಲ. ಆದರೆ ನಮ್ಮಲ್ಲಿ ಕೆಲವರು ರೈತರು ನಿರಂತರವಾಗಿ ಹೈವೇ ಮೇಲೆ ಬಂದು ಟಾವೆಲ್ ಹಾಕೊಂಡು ಕೂತ್ಕೊಳ್ಳೋ ಟೈಮ್ ಇದೆ. ಹೀಗಾಗಿ ಇದರಲ್ಲಿ ಕೂಡ ವೈರುಧ್ಯ ಇದೆ. ನಾ ಹೇಳೋದು ಬರೀ ಅಗ್ರಿಕಲ್ಚರ್ ಎಲ್ಲರೂ ಪ್ರಾಬ್ಲಮ್ ಇದ್ದಾರೆ ಅಂತಲ್ಲ, ಕೆಲವರಿಗೆ ಇದೊಂದು ಅಡ್ವಾಂಟೇಜ್ ಆಗಿ ಇದೊಂದು ಒಂದು ಏನಾಗಿದೆ ಅಂದ್ರೆ ಇಲ್ಲಿ ನಾವು ಮಾತಾಡುವಾಗ ಏನಾಗುತ್ತೆ, ಎಮೋಷನಲ್ ಮಾತಾಡ್ತೀವಿ. ಒಂದು ಪಾರ್ಟಿ ಇರ್ಬೋದು, ಒಂದು ಸಂಘಟನೆ, ನನ್ನ ಸೆಕ್ಟರ್ ಯಾವುದು ಅಂತ ನೋಡ್ತೀವಿ, ನನ್ನ ಕೋರ್ ಸೆಕ್ಟರ್ ಯಾವುದು, ಅದಕ್ಕೇನಾದ್ರೂ ನಾನು ಮಾತಾಡ್ಬಿಟ್ಟು ನೋವಾಗ್ಬಿಡುತ್ತೆ. ವೆರಿ ಫ್ರಾಂಕ್ ಆಗಿ ಹೇಳ್ತಾರೆ. ಅದು ಆಗಿರೋದ್ರಿಂದ ಇವತ್ತು ಕೃಷಿ ಬಗ್ಗೆ ಮುಕ್ತವಾದ ಚರ್ಚೆ ಆಗ್ತಾ ಇಲ್ಲ, ಶಾಸನ ಸಭೆಯಲ್ಲಿ ಆಗ್ತಾ ಇಲ್ಲ, ಯೂನಿವರ್ಸಿಟಿಗಳಲ್ಲಿ ಆಗ್ತಾ ಇಲ್ಲ, ಸರ್ಕಾರಗಳು. ಯಾಕೆಂದ್ರೆ ಸ್ವತಃ ಹೊರಟ್ಟಿ ಅವರು ಕಬ್ಬಿನ ಲಾಬಿ ಅವರು ಅಲ್ಲ, ಅವ್ರು ಹೇಳ್ಬೇಕಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳದ ಎಡಹಳ್ಳಿಯಲ್ಲಿ ನಾನು ಒಂದು 22 ಕಬ್ಬು ಐತೆ ನಂದು. ಆದ್ರೆ ಏನಾಗ್ತಿದೆ, ಮೊನ್ನೆ ಕುಡಿಯಾಕ ನೀರು ಬಿಟ್ರೆ 1 ದಿವಸದಾಗ ಕಬ್ಬಿನವ್ರು ಖಾಲಿ ಮಾಡಿಬಿಟ್ರು, ಕುಡಿಯಾಕ ನೀರಿಲ್ಲ. ಮತ್ತು ನಮ್ಗೆ ಅಲ್ಲಿ ನೀವು ಹಿಂಗೆ ಮಾಡ್ರಿ ಅಂದ್ರೆ ಯಾರು ಕೇಳಂಗಿಲ್ಲ. ದುಡಿಯೋರು ಏನಂತಾರೆ, ಜೋಳ ಈಗ ನಿಮಗೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಿಂದ ಜೋಳ ತರ್ತೀವಿ ನಾವು. ಮೊದಲು ಜೋಳ ಬೆಳೆಯಕ್ಕೆ ಬಿಜಾಪುರ ನಂಬರ್ 1 ಡಿಸ್ಟಿಕ್, ಮಾನದಂಡಿ, ಗುಂಡ್ದೇಣಿ ಬೆಳಿತಿದ್ವಿ. ಈಗ ಇಲ್ಲ. ಏನಂದ್ರೆ ಯಾರಿಗೂ ಯಾರ ಮೇಲೆ ಇಲ್ಲ. ಆಮೇಲೆ ಹಿಂದಿನ ಹಂಗೆ ಯಾರು ಮಾತು ಕೇಳೋದಿಲ್ಲ. ಯಾವ ನಾನು ಹೊಡಿ ಬಡಿ ಅಂತಾರೆ. ಮತ್ತು ನೀವು ಹೇಳಿದಂಗೆ ದುಡ್ಡು ಶ್ರೀಮಂತರಾದಂಥ ರೈತರು ಒಂದು ಕಡೆ, ಬಡತನದಿದ್ದಾಗ ರೈತರು ಅವು ಏನು ಅವಕ್ಕೆ ಏನು ಗೊತ್ತಿಲ್ಲ. ಅಲ್ರಿ, ಇದನ್ನ ನಾನು ಅಸೆಂಬ್ಲಿಯಾಗ ಮಾತಾಡಿದಾಗ ನನ್ನ ಮೇಲೆ ಎಷ್ಟೆಷ್ಟೋ ಇವು ಬಂದು ನೋಡಿದ್ರಿ ನೀವು. ಬಡ ರೈತರು ಏನೋ ಅವ್ರ ಪರಿಸ್ಥಿತಿ ಐತಿ ಗೊತ್ತಿಲ್ಲ, ಅವಕ್ಕೆ ಆತ್ಮಹತ್ಯೆ ಮಾಡ್ಕೋತಾರೆ. ನಾವು ಇದು ಗಂಭೀರವಾಗಿ ಚರ್ಚೆ ಮಾಡಿದ್ವಿ. ನಾನು ತೊಗೊಂಡಿದ್ದಿದ್ರು ಕೂಡ ಅದ್ರ ನೆಪದಲ್ಲಿ ತೊಗೊಂಡು ಭಾಳಷ್ಟು ವಿಷಯ ಚರ್ಚೆ ಮಾಡಿದ್ವಿ. ನಮ್ಮ ಇತಿಮಿತಿ ಒಳಗಡೆ ನನಗೆ ಪ್ರಶ್ನೆ ಇರ್ತಕ್ಕಂಥ ಒಂದು ಟೈಮ್ ಇವತ್ತು ಈಗ ಹೆಂಗೆ UPA ಸರ್ಕಾರ ಅವ್ರಿಗೇನು ಅಂತ ಜೋರಾಗಿ ಕೇಳಿರ್ಲಿಲ್ಲ. ಅವಾಗ ಅವರೇ ಮನಸ್ಸು ಮಾಡಿ ಮೊದಲು 60 ದೊಡ್ಡ ರೈತರು ಸೇರಿಸಿ 72 ಮಾಡಿದ್ರು. ಯಾಕೆ ಮೋದಿ ಅವರಿಗೆ ತಂಬಿಂಗ್ ಮೆಜಾರಿಟಿ ಇದೆ ಅಪ್ಪ, ನೀವೇನು ಅವರು ಸರ್ಕಾರ ತೊಂದರೆ ಮಾಡೋಕ್ಕಲ್ಲ, JDS ಆ ಪಾರ್ಟಿಯವರು, ಅವ್ರಿಗೆ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಈಗ ಒಂದು ದೊಡ್ಡ ಒಂದು ಡಿಸಿಷನ್ ತೊಗೊಳ್ಳಿ. ಅಟ್ಲೀಸ್ಟ್ ಒಂದು ಒಬ್ಬೊಬ್ಬ ರೈತರು ಒಂದು 30,000, 40,000, 20 ಎಷ್ಟಾಗುತ್ತೆ ಅಷ್ಟು ಒಂದು ಡಿಸಿಷನ್ ತೊಗೊಂಡ್ರೆ, ನೀವು ಡಿಸಿಷನ್ ತೊಗೊಳ್ರಿ, ನಿಮ್ಗೆ ತೊಂದರೆ ಆಗಿದೆ ತಗೊಳ್ಬೋದು. ಎಲ್ಲರೂ ನೋಡಿ, ಒಬ್ಬರಿಗೆ ಪೂರಕವಾಗಿ ತಗೋಬೇಕು. ನೀವು ಇದು ಅವ್ರನ್ನ ಯಾಕೈತಿರಿ ನೀವು ಮಾಡಿ ತೋರಿಸಿ. ಏನಾಗುತ್ತೆ, ನಮ್ಮ ಬಡ್ಜೆಟ್ ಇದು ಎಷ್ಟು, ನಾವು ಎಷ್ಟನ್ನ ನಾವು ಸ್ಪೇರ್ ಮಾಡಬಹುದು, ನಮ್ಗೆ ಯಾರು ಸಪೋರ್ಟ್ ಧೈರ್ಯ ಬರೋದು ರೈತರಿಗೆ. ಸರ್ಕಾರಿ ನೌಕರನ್ನ ಈ ಕೇಂದ್ರ ಸರ್ಕಾರದ ವೇತನಕ್ಕೆ ಸಮ ಮಾಡಕ್ಕಂತ ರಿಪೋರ್ಟ್ ಮಾಡಕ್ ಬರುತ್ತೆ. ಅವ್ರು ಬಂದಾಗ ನೀವು ಹೂ ಅಂತೀರಿ, ಯಾಕಂದ್ರೆ ನಿಮ್ಗೆ ಸಂಘಟಿತರು ಬಂದಾಗ ಮಾತ್ರ ಭಯ ಬರೋದು. ಸಂಘಟಿತರ ಪ್ರಶ್ನೆ ಅಲ್ಲ, ಕಾನೂನಾತ್ಮಕವಾಗಿದೆ ಕೆಲವೆಲ್ಲನು. ಈಗ ಸಂಬಳಗಳನ್ನು ಹೆಚ್ಚಿಸೋದು ಕಾನೂನಾತ್ಮಕವಾಗಿ ಬಂದ್ಬಿಡ್ತಾರೆ. ರೈತರಿಗೆ ಯಾವ ವೇತನ ಕಾನೂನೆಲ್ಲ ಹೇಳೋರಿಲ್ಲ, ಅವ್ರಿಗೆ IAS ಇಲ್ಲ, KS ಇಲ್ಲ, ಅವ್ರಿಗೆ ಯಾವ್ದು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಜನರು ಕೂಡ ಇವತ್ತು ನಮ್ಮಲ್ಲೇ ಹರಿದು
ಇವತ್ತು ನೀರುಗಳು ಸಮುದ್ರಕ್ಕೆ ಹೋಗ್ಬಿಡ್ತಾರೆ. ರೈತನ ಮಗ ಅಂತಾನೆ ಅಲ್ಲ, ಬಂದು- ಹೇಳೋದು ಹೇಳ್ತೀವಿ ಇಲ್ಲಿ. ಅಲ್ಲಿ ರೈತನ ಮಗ ಅಂತ ಬಂದು ಲಂಚ ಹೊಡಿತಾರೆ ಅಲ್ಲಲ್ಲ, ಸರ್ಕಾರ ನೌಕರ ಅಂತ ಇಲ್ಲಿ ಹೇಳ್ತೀವಿ ವೈರುಧ್ಯಗಳು. ಈಗ ಎತ್ತಿನ ಹೊಳೆ ಪ್ರಾಜೆಕ್ಟ್ ಬರ್ತಾ ಇದೆ. ಈಗ ನೀರು ಎಲ್ಲಿಂದ ಬರ್ಬೇಕು? ಇಲ್ಲಿ ಮಂಗಳೂರು ಕಡೆಯಿಂದ ನಾವು ತಗೊಂಡ್ಬರ್ಬೇಕು ನಮ್ಮ ಇದರಿಂದ. ಈಗ ಹರಿದು ಹೋಗ್ಬಿಡ್ತದಪ್ಪ, ಹೋಗ್ಲಿ ನಮ್ಮವ್ರು ಎಲ್ಲೋ ಉಪಯೋಗ ಮಾಡ್ಲಿ ಈ ಭಾವನೆ ಇಲ್ಲ. ಅದಾದ್ರೆ ನಾವೇನ್ ಕಾರ್ಮಿಕರು ಮಾಡ್ತೀವಿ? ಮಾಡ್ಲಿ. ಅಲ್ಲಿ ರಾಜಕಾರಣಿ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಹಂಗೆ ಇದೆ, ತುಂಗಾ ತಿರುವು ಹಂಗೆ ಇದೆ, ಸಿಂಗಾಟೂರು ಮುಗಿದಿಲ್ಲ, ಎಲ್ಲಾ ಕಡೆ UKP ಹೋರಾಟನೇ ಮುಗಿದಿಲ್ಲ, ಆಗೋಗಿದೆ. ಕಾವೇರಿಗಾಗಿ ಎತ್ತಿನೊಳೆ ನಮ್ದು ನಿಂತಿದೆ, ಹೋರಾಟ, ಮಹದಾಯಿಗಾಗಿ ಹೋರಾಟ, ಎಷ್ಟು ನೀರು ಕೃಷ್ಣಾದಕ್ಕಾಗಿ ಹೋರಾಟ, ಎಷ್ಟು ಇದು ಮಾಡಿದ್ರೆ ನಾವು ಹೆಂಗೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಯಾರು ನಮ್ಗೆ ಸಹಕಾರಕ್ಕೆ ಬರ್ತಾರೆ? ಈಗ ಕೇಂದ್ರ ಕೂಡ ಮಾಡಬಹುದು, ಏನು ಗಂಗಾ ಕಾವೇರಿ ಇಂಟರ್ಲಿಂಕ್ ಮಾಡಬಹುದು ಅಂತಿತ್ತು, ಬೇಕಾದಷ್ಟು ಇದೆ, ಮಾಡ್ಲಿ, ಎತ್ಕೊಳ್ಳಿ ಅಂತ. ಈಗಿನ ಭೀಕರ ಪರದಲ್ಲಿ ಒಂದು ಸೊಲ್ಯೂಷನ್ ಬೇಕು ನನಗೆ. ಒಂದು ಶಾರ್ಟ್ ಒಂದು ನಿಮಿಷ, ನಾನು ಡೆಲ್ಲಿಗೆ ಹೋಗಿದ್ದೆ, ನಾವು ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಕ್ಕೆ. ಅವ ಬೆಳೆದ ಯಾವ್ದಾರ ಗೋವಾದ, ವೆನ್ ಯು ಆರ್ ಫೈಟಿಂಗ್ ಇನ್ ಯುವರ್ ಸ್ಟೇಟ್ ಬಿಟ್ವೀನ್ ಮಂಗಳೂರು ಆ್ಯಂಡ್ ಕೋಲಾರ, ವೈ ಯು ಆರ್ ಟಾಕಿಂಗ್ ಅಬೌಟ್ ದಿ ಮಾದಾಯಿ. ನಮ್ಮ ರಾಜ್ಯದಾಗ ಅಪ್ಪ ಕುಡಿಲಿ ಅನ್ನುವಂಥ ಭಾವನೆ ಇಲ್ಲ ಇಂಥದ್ದು. ಅದಕ್ಕೆ ನಾ ಏನಂತೀನಿ, ರೈತರದು ಒಂದು ಏನಂದ್ರೆ ಒಂದು ಬೆಲೆ ಇರಬೇಕು. ಮತ್ತು ಎಲ್ಲ ರೈತರು ಹೊಲಗಳನ್ನು ತೊಗೊಂಡು ಫ್ಯಾಕ್ಟ್ರಿ ಕಟ್ಟೋದು, ಅದು ಕಟ್ಟೋದು, ಇದು ಕಟ್ಟೋದು ಮಾಡ್ತಾರೆ. ಬೇರೆಯವ್ರಿಗೆ ಹೆಂಗೆ ನೀವು ಸಾಲ ಮನ್ನಾ ಮಾಡ್ತೀರಿ, ಹೆಂಗೆ ಕನ್ಸೆಷನ್ ಕೊಡ್ತೀರಿ, ಇದೇ ಹೇಳಿದ್ರು ಕಾರ್ಪೊರೇಟ್ ಸೆಕ್ಟರ್ ಅವ್ರು ಕೊಡ್ತಿರಲ್ಲ, 1000 ಗಂಟಲೆ ಕೋಟಿಗೆ ಮಲ್ಯಾಗ ಕೊಟ್ರಿ, ಹಂಗೆ ರೈತರು ಕೊಡ್ರಿ ಅನ್ನುವಂಥದ್ದು ಬಿಟ್ಟರೆ ಬೇರೆ ಹೇಳಕ್ಕಂದ್ರೆ. ಮತ್ತು ಇನ್ನು ರೈತ ಶಾಶ್ವತವಾಗಿ ಅವ್ನು ಬೆಳಿಬೇಕಾದ್ರೆ ಏನು ಉಪಯೋಗ ಮಾಡ್ಬೇಕು ಅದನ್ನು ಮಾಡಿ ಚಕಡ ನೀರಿನ ಇದನ್ನು ಮಾಡಿದ್ರೆ ನೀವು ಕೊಡಬೇಕು ಕೊಡಬಾರ್ದು ಅನ್ನೋದು ಪ್ರಶ್ನೆ ನಿಮ್ಗೆ ಬಿಟ್ಟಿದ್ದು. ಆದ್ರೆ ಕೊಡಕ್ ಮನಸ್ಸಿದ್ರೆ ಕೊಡಬಹುದಪ್ಪ. ಇಲ್ಲ, ದಿಲ್ಲಿ ಅವರು ಕೊಡಬೇಕು ಅನ್ನೋದು ನನ್ನ ಭಾವನೆ ಇದೆ. ಆದರೆ ಇರುವಂಥ ಲೋನ್ ನೋಡಿ, 12.5 ಲಕ್ಷ ಕೋಟಿ ಅಷ್ಟು ಲೋನ್ ಇದೆ. ಅಷ್ಟು ನಮ್ಮ ಇಲ್ಲ, ಕ್ರಾಪ್ ಲೋನ್ ಕಮ್ಮಿ ಇರುತ್ತೆ, 1 ಲಕ್ಷ ಕೊಡ್ತಾರೆ ಕ್ರಾಪ್ ಲೋನ್. ನೀವು ಟರ್ಮ್ ಲೋನ್ ಬೇರೆ, ಕ್ರಾಪ್ ಲೋನ್ 7,75,000 ಇದೆ. ನೀವು ಕ್ರಾಪ್ ಲೋನ್ ಒಬ್ಬ ರೈತರಿಗೆ 1 ಲಕ್ಷ 2 ಲಕ್ಷ ಕೊಡ್ತೀರಿ, ಅದ್ರಾಗ ಒಂದು 50% ರೈತರಿಗೆ ಅನುಕೂಲ ಆಗುತ್ತೆ. ಲಕ್ಷ್ಮಣ್, ಕೊಡಬೇಕು ಅನ್ನೋದೇ ನಮ್ಮ ಎಲ್ಲರದು ಅನಿಸಿಕೆ ಇದೆ. ನಾವು ಕರ್ನಾಟಕದಿಂದ ಯಾರೇ ಹೋದರೂ ಕೂಡ, ಅದು ಹೊರಟ್ಟಿಯವ್ರು ಹೋಗ್ಬೋದು, ನಾರಾಯಣ ಸ್ವಾಮಿ ಅವ್ರು ಹೋಗ್ಬೋದು, ಮಾಡಿ ಒಂದು ಕೂಡ ಅಲ್ಲ, ಅದರಿಂದ ಎಲ್ಲರಿಗೂ ಅನುಕೂಲ, ನಿಮ್ಗೆ ಒಬ್ಬರಿಗೆ ಆಗಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೇಳಲೇಬೇಕು. ಉತ್ತರ ಪ್ರದೇಶದಲ್ಲಿ ಕೂಡ ಅವ್ರು ಏನು ಹೇಳಿದ್ರು ಅಂದ್ರೆ, ನಾವು ಆರಿಸಿ ಬಂದ್ರೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಈ ವಿಷಯವನ್ನ ಪಾಸ್ ಮಾಡಿ. ಸರ್, ಅದು ರೈಟ್ ಇದೆ, ಅದು ರೈಟ್. ನಾನು ಅವ್ರ ಹಕ್ಕನ್ನ ನಾನು ಪ್ರಶ್ನೆ ಮಾಡಿ, ಅವ್ರು ಹೇಳಿದ್ದು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ ಅಮಿತ್ ಶಾ. ಆನ್ ರೆಕಾರ್ಡ್ ನಾನು ನಿಮ್ಗೆ ತೋರಿಸ್ತೀನಿ, ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ಲ ನೋಡಿ, ಕೇಂದ್ರ ಸರ್ಕಾರಕ್ಕೆ ಸಾಲ ಮನ್ನಾ ಮಾಡೋದು ಯಾವ ಕಮರ್ಷಿಯಲ್ ಬ್ಯಾಂಕ್ ಇವೆ ಅಲ್ಲ ಅದರಿಂದ ಆಗಬೇಕು, ಯಾವ ಕೋಆಪರೇಟಿವ್ ಬ್ಯಾಂಕ್ ಇದೆ ಅದನ್ನು ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ಹೇಳಿತ್ತು. ಮೊನ್ನೆ ಆದಂಥ ಬಜೆಟ್ನಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಈ ಚೀಪರ್ ಏನಿವೆ, ದಿನಕ್ಕೆ ಯಾರಿಗೂ ಊಟ ಕೊಡ್ತೇವೆ, ಇನ್ನೊಬ್ಬರಿಗೆ ಏನ್ ಮಾಡ್ತೀವಿ, ಕಲ್ಯಾಣ ಕಾರ್ಯಕ್ರಮಗಳು ನೀವು ಮಾಡಿದ್ರೆ, ಭಾಗ್ಯಲಕ್ಷ್ಮಿ ಲಕ್ಷ್ಮಣ್ಣ ಬೇಡ ಸೀರಿಯಸ್ ಆಗಿ ಯೋಚಿಸಬೇಕು. ಇಷ್ಟನ್ನು ಮಾತ್ರ ನಾವು ಹೇಳಿದ್ದೇವೆ, ಹೊರಟ್ಟಿಯವರು ಅದನ್ನೇ ಹೇಳಿದ್ದಾರೆ. ಏನು ಮಾಡಬಾರ್ದು, 3 ಜನ ಒಂದಾದ್ರೆ ರೈತರಿಗೆಲ್ಲ ಅನುಕೂಲ ಮಾಡಿದ್ದೇವೆ ಆಗ್ಬೇಕಾಗಿದೆ. ಆದ್ರೆ ಸಾಲ ಮನ್ನಾ ಅನ್ನೋದು 10 ಸೊಲ್ಯೂಷನ್ಗಳಲ್ಲಿ ಒಂದೇದು. ಈಗ ಅದು ಅನಿವಾರ್ಯ ಇದೆ ಅಂತ ಹೇಳ್ತಾರೆ. ಈಗ ಆದ್ರೆ ಇನ್ನೂ 9 ಸೊಲ್ಯೂಷನ್ಗಳ ಬಗ್ಗೆ ಅದು ಗಂಭೀರವಾಗಿ ಯೋಚನೆ ಕೊಡ್ತಾರೆ ಸರ್ಕಾರ. ಎಲ್ಲಾ ಸಬ್ಸಿಡಿಗಳು ಫ್ಯಾಕ್ಟರಿಗಳವರೆಗೆ ಹೋಗ್ತದೆ ಹೊರತು ರೈತನ ರೀಚ್ ಆಗೋದಿಲ್ಲ. ಫರ್ಟಿಲೈಸರ್ ಹಂಗೆ ಆಗುತ್ತೆ, ಎಲ್ಲವೂ ಕೂಡ ಹಿಂಗ ಡಿಬೇಟ್ ಆಗಬೇಕು. ಅವ್ರು ಹೇಳ್ದಂಗೆ ಇದು ಗಮನದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನ್ಯಾಯ ಕೊಡಿಸಕ್ಕಾಗಲ್ಲ ಅನ್ನೋದು ಒಂದು. ಅದರಿಂದನೇ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗೋದು ನಾನು ನಂಬಿಲ್ಲ. ಯಾಕಂದ್ರೆ 72,000 ಅವತ್ತಿದ್ದನ್ನ ಪೂರ್ತಿ ಅವತ್ತಿನ ಕೇಂದ್ರ ಸರ್ಕಾರ ಮಾಡಿಲ್ಲ. ಅದು ಮಾಡಿದ ಮೇಲೂ ಇವತ್ತೇನ್ ಪ್ರಾಬ್ಲಮ್ ಇದೆ ಹೇಳಿ. ನಾವ್ ಎಲ್ಲಿದ್ವೋ ಅಲ್ಲಿಗೆ ಇದ್ದೇವೆ. ಆದ್ರೆ ಅದನ್ನ ಮಾಡಬೇಕು, ಮಾಡಬಾರದು ಅಂತಲ್ಲ. ಆದ್ರೆ ದಟ್ ಈಸ್ ಒನ್ ಆಫ್ ದ ಸೊಲ್ಯೂಷನ್. ಇಟ್ಸ್ ಎಸೆನ್ಷಿಯಲ್ ಅಂತ. ಚಲೋದರಾಯಣ ಸ್ವಾಮಿ ಮತ್ತು ಬಸವರಾಜ ಹೊರಟ್ರೆ ತಮಗೆ ಧನ್ಯವಾದ. ಯಾಕಂತಂದ್ರೆ ಇವತ್ತು ನಾವು ಚರ್ಚೆಗೆ ಎತ್ಕೊಂಡಿರೋದು ಒಂದು ರಾಜ್ಯದ ಇಶ್ಯೂ ಆದ್ರೂ ಕೂಡ, ಸತ್ತಂತ ರೈತನ ಆತ್ಮಹತ್ಯೆ ಮಾಡ್ಕೊಂಡಂತ ಬೇಸತ್ತ ಆತ್ಮಹತ್ಯೆ ಮಾಡ್ಕೊಂತ ರೈತನ ತಲೆಬಡಿತುಕೊಂಡು ಇವತ್ತು ದೇಶದ ರೈತ ಹೋಗಿ ಡೆಲ್ಲಿ ಮುಂದೆ ಕೂಡ್ತಾನಂದ್ರೆ ಅದಕ್ಕಿಂತ ನಾಚಿಕೆ ಬೇಕಾ? ನಿಜವಾಗ್ಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಯಾರು ನಿಜವಾದಂಥ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸಂಘಟನೆ ಇರ್ಬೋದು, ಸರ್ಕಾರದ ಪಕ್ಷ ಇರ್ಬೋದು, ಯಾರೇ ಇರ್ಬೋದು, ಥರೋ ಆದಂಥ ಒಂದು ಶಾಶ್ವತ ಕಾರ್ಯಕ್ರಮ ರೂಪಿಸಿದ್ರೆ, ಅಥವಾ ಇವತ್ತು ಸ್ವಾಮಿನಾಥನ್ ಕಮಿಷನ್ ಕೂಡ ಅಲ್ಲಿ ಧೂಳು ತಿಂತಾ ಇದೆ, ಅದೊಬ್ಬ ರೈತನಿಗೆ ಯಾವ ರೀತಿ ನ್ಯಾಯ ಕೊಡ್ಬೋದು ಅಂತ ಆ ಕಮಿಷನ್ ರಿಪೋರ್ಟ್ ಬಗ್ಗೆ ಇವತ್ತೇನಾದರೂ ಪಕ್ಷಾತೀತವಾಗಿ ತೀರ್ಮಾನ ಕೈಗೊಳ್ಳೋದಕ್ಕೇನು ಸರ್ಕಾರ, ಅದರಿಂದ ಎಲ್ಲ ಒಂದು ಕಡೆ ಒಂದಷ್ಟು ಭದ್ರತೆ ರೈತನಿಗೆ ಸಿಗಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ.